Praise the Lord. Praise the Lord. Praise the Lord. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ. Praise the Lord. Praise the Lord. Praise the Lord. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ಪ್ರೀತಿಯು, ಶಾಂತಿಯು, ಸಮಾಧಾನವು, ಅನ್ಯೋನ್ಯತೆಯು, ಐಕ್ಯತೆಯು, ಪವಿತ್ರಾತ್ಮರ ವರಪ್ರಸಾದವು ನಿಮ್ಮೆಲ್ಲರೊಡನೆ ಇರಲಿ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ನಾವೆಲ್ಲರೂ ದೇವರ ಮಕ್ಕಳು. ಪ್ರತಿದಿನ ನಾವು ಬೆಳಗಿನ ಜಾವದಲ್ಲಿ ಕಿವಿಯಲ್ಲಿ ಕೇಳುತ್ತೇವೆ, ದೇವರ ಮಕ್ಕಳೇ, ದೇವರ ಮಕ್ಕಳೇ, ದೇವರ ಮಕ್ಕಳೇ ಎಂಬುದಾಗಿ. ದಿನಂಪ್ರತಿ ಈ ಒಂದು ಶಬ್ದವನ್ನು ನಾವು ಕೇಳುತ್ತೇವೆ ಎಂಬುದಾದರೆ ಆ ಶಬ್ದದಲ್ಲಿ ಎಷ್ಟು ಶಕ್ತಿ ಇದೆ ಎಂಬುದನ್ನು ನಾವು ಅರಿಯಬೇಕು. ನನಗೆ ಗೊತ್ತಿಲ್ಲ ಎಷ್ಟು ಜನ ನೀವು ದೇವರ ಮಕ್ಕಳೇ ಎಂದೇಳುವಾಗ ಸಂತೋಷ ಪಡುತ್ತೀರಿ ಎಂಬುದಾಗಿ, ಅಥವಾ ಆ ವಾಕ್ಯವನ್ನ ಕುರಿತು ವಿಸ್ಮಯಗೊಳ್ಳುತ್ತೀರಿ ಎಂಬುದಾಗಿ. ದೇವರ ಮಕ್ಕಳೇ ಎಂದೇಳುವಾಗ, ದೇವರ ಮಗನೇ ಮಗಳೇ ಎಂದೇಳುವಾಗ ಅದೆಷ್ಟು ಮೌಲ್ಯಭರಿತವಾದಂತಹ ವಾಕ್ಯ ಎಂದು ನಿಮಗೆ ಗೊತ್ತಿಲ್ಲ ಪ್ರಿಯರೇ. ಯಾರೂ ಹೇಳಿಕ್ಕಿಲ್ಲ, ಯಾರ ಹತ್ರ ಆ ಪದನ ನಮಗೆ ಕೇಳಲಿಕ್ಕೆ ಸಿಕ್ಕುದಿಲ್ಲ, ತುಂಬಾ ರೇರ್. ದೇವರ ಮಕ್ಕಳೇ, ದೇವರ ಮಗನೇ ಮಗಳೇ ಎಂದು ಬೆಳಗಿನ ಜಾವದಲ್ಲಿಯೇ, ಸೂರ್ಯೋದಯಕ್ಕೆ ಮುಂಚಿತವಾಗಿಯೇ ನಾವು ನಮ್ಮ ಕಿವಿಗಳಲ್ಲಿ ಕೇಳುತ್ತೇವೆ ಎಂಬುದಾದರೆ, ನಮ್ಮ ಕಿವಿಗಳಲ್ಲಿ ಆ ಶಬ್ದ ಮಾರ್ದನಿಸುತ್ತದೆ ಎಂಬುದಾದರೆ ನಾವೆಷ್ಟು ಭಾಗ್ಯವಂತರು ಎಂಬುದನ್ನು ಮೊಟ್ಟ ಮೊದಲಿಗೆ ನಾವು ಅರಿತುಕೊಳ್ಳಬೇಕು. ದೇವರ ಮಕ್ಕಳಾಗಿರುವಾಗ ದೇವರು ನಮ್ಮನ್ನು ಏನು ಮಾಡುತ್ತಾರೆ? ದೇವರು ನಮ್ಮನ್ನ ಸಾಕಿ ಸಲಹುತ್ತಾರೆ. ದೇವರು ನಮ್ಮನ್ನು ಸದಾ ಕಾಯುತ್ತಾರೆ. ಕಾಯುವಂತಹ ದೇವರು. ಪ್ರಿಯರೇ, ಈ ಬೆಳಗಿನ ಜಾವದಲ್ಲಿ ನಾವು ಕುಳಿತಿದ್ದೇವೆ, ನಮ್ಮ ಕಿವಿಗಳನ್ನು ತೆರೆದಿದ್ದೇವೆ, ನಮ್ಮ ಹೃದಯವನ್ನು ತೆರೆದಿದ್ದೇವೆ, ನಮ್ಮ ಮನಸ್ಸನ್ನ ನಾವು ತೆರೆದಿದ್ದೇವೆ. ನಿಜವಾಗಿಯೂ ನಾವು ಈ ಎಲ್ಲ ಅವಯವಗಳನ್ನು ತೆರೆದು ಆ ಪ್ರಭುವಿನಲ್ಲಿ ಒಂದಾಗಿದ್ದೇ ಆದರೆ ಅದೆಂತಹ ಭಾಗ್ಯ. ದೇವರನ್ನ ಅರಿತುಕೊಳ್ಳಬೇಕಾಗಿರುವಂತಹ ನಾವು ಈ ಪ್ರಾಯವಾದರೂ ಸಹ ಇನ್ನು ದೇವರನ್ನ ಅರಿತುಕೊಂಡಿಲ್ಲ. ನಾವು ದೇವರನ್ನ ಅರಿತುಕೊಂಡಿರುವುದು ಒಂದು ಸೂಚಕ ಕಾರ್ಯ ಮಾಡುವಂತ ವ್ಯಕ್ತಿ ಎಂಬುದಾಗಿ ಮಾತ್ರ, ಅದ್ಭುತವನ್ನು ಮಾಡುವಂತ ವ್ಯಕ್ತಿ ಎಂಬುದನ್ನು ಮಾತ್ರ ನಾವು ಅರಿತುಕೊಂಡಿದ್ದೇವೆ ಬಿಟ್ಟು ದೇವರನ್ನ ಬೇರೆ ಯಾವ ವಿಧದಲ್ಲಿಯೂ ನಾವು ಅರಿತುಕೊಂಡಿಲ್ಲ. ಪರೀಕ್ಷೆ ಮಾಡಿ ನೋಡಿ ನಿಮ್ಮ ಮನಸ್ಸಿನಲ್ಲಿ. ದೇವರು 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 ಎಂದು ಹೇಳುತ್ತಾ ಇದೆ ಈ ವಿಶ್ವವೆಲ್ಲವೂ, ಆದರೆ ದೇವರನ್ನ ಒಂದು ಜೋಕರ್ ಆಗಿಯೇ ನೋಡ್ತಾ ಇದೆ, ಒಂದು ಮ್ಯಾಜಿಕ್ ಮ್ಯಾನ್ ಆಗಿ ನೋಡ್ತಾ ಇದೆ ಈ ಲೋಕ. ತುಂಬಾ ಗಾಯವಾದಂತಹ ವಿಷಯ. ಪ್ರತಿಯೊಬ್ಬ ವಿಶ್ವಾಸಿಯು ದೇವರನ್ನ ಒಂದು ಸೂಚಕ ಕಾರ್ಯ ಮಾಡುವವರು, ಅದ್ಭುತ ಮಾಡುವವರು ಎಂಬುದಾದಂತ ಒಂದು ನೋಟ ಮಾತ್ರ ಕಾಣುತ್ತಾ ಇದೆ. ಆದಿ ಕಾಂಡದ ಬೈಬಲ್ನ ಶ್ರೀಪುಟದಲ್ಲಿ ಆದಿ ಕಾಂಡದಿಂದ ಪ್ರಕಟಣಾ ಗ್ರಂಥದವರೆಗೂ ನಾವು ದೇವರ ಕಾರ್ಯವನ್ನು ನೋಡುತ್ತೇವೆ. ಎಲ್ಲವನ್ನ ಅದ್ಭುತ ಅದ್ಭುತ ಅತಿಶಯ, ಅದ್ಭುತ ಅತಿಶಯ. ಖಂಡಿತವಾಗಿ ನಾವು ದೇವರನ್ನ ಪ್ರೀತಿಸುವವರಲ್ಲ. ಖಂಡಿತವಾಗಿ ನಾವು ದೇವರನ್ನ ಪ್ರೀತಿಸುವವರಲ್ಲ.
ನಾವು ನಿಜವಾಗಿಯೂ ದೇವರನ್ನ ಪ್ರೀತಿಸುತ್ತೇವೆ ಎಂಬುದಾದರೆ ನಾವು ದೇವರ ಮಹತ್ಕಾರ್ಯಗಳನ್ನು ಕಾಣುವುದಿಲ್ಲ. ಅವರು ಸೂಚಕ ಕಾರ್ಯ ಮಾಡುವವರು, ಅದ್ಭುತ ಮಾಡುವವರು ಎಂಬ ಚಿಂತೆ ನಮ್ಮಲ್ಲಿ ಬರುವುದಿಲ್ಲ. ದೇವರು ನನ್ನನ್ನು ಪ್ರೀತಿಸುತ್ತಾರೆ ಎಂಬುದು ಮಾತ್ರ ನಮ್ಮ ಮನಸ್ಸಿಗೆ ಬರುತ್ತದೆ. ದೇವರು ನಮ್ಮನ್ನು ಎಷ್ಟು ಪ್ರೀತಿಸುತ್ತಿದ್ದಾರೆ ಎಂಬುದು ಮಾತ್ರ ನಮಗೆ ಅರಿವಾಗುತ್ತದೆ. ಪ್ರಿಯರೇ, ದೇವರಲ್ಲಿ 5 ಗುಣಗಳನ್ನು ನಾವು ನೋಡಬಹುದು. ದೇವರಲ್ಲಿ 5 ಗುಣಗಳನ್ನು ನಾವು ನೋಡ್ತೇವೆ. ಅದರಲ್ಲಿ 1ನೆಯ ಗುಣವನ್ನು ನಾವು ನೋಡುವಾಗ ಗ್ರೀಕ್ ಪದದಲ್ಲಿ ಹೇಳುತ್ತಾರೆ ಕಾಲೋಸ್. ಕಾಲೋಸ್ ಎಂಬ ಈ ಗ್ರೀಕ್ನ ಮೂಲ ಪದದ ಅರ್ಥ ಉತ್ತಮ, ಅಂದರೆ ಅವರು ಉತ್ತಮರು. ಯಾರು? ಅವರು ಉತ್ತಮರು. ದೇವರು ಯೇಸು ಸ್ವಾಮಿ. ಅದು ಮಾತ್ರವಲ್ಲ, ಇದಕ್ಕೆ ಇನ್ನು ಹಲವಾರು ಅರ್ಥಗಳಿದೆ. ಉದಾರ, ಪರಿಪೂರ್ಣ, ಒಳ್ಳೆಯ, ಮನೋಹರ, ಸುಂದರ, ಹೀಗೆ ಹಲವಾರು ಅರ್ಥಗಳನ್ನು ನಾವು ನೋಡಬಹುದು. ಈ ಎಲ್ಲ ಮೇಲಿನಲ್ಲಿ ನಾವು ನೋಡಿದಂತಹ, ಕೇಳಿದಂತಹ ಎಲ್ಲ ಗುಣಗಳಿಂದ ತುಂಬಿದವರು ದೇವರೊಬ್ಬರೇ, ಉತ್ತಮವಾದವರು. ಅದಕ್ಕೆ ನಾವು ಹೇಳುತ್ತೇವೆ ಉತ್ತಮವಾದ ಕುರಿಗಾಯಿ, ಗುಡ್ ಶೆಫರ್ಡ್. ಒಳ್ಳೆಯ ಕುರುಬ, ಒಳ್ಳೆಯವ ಒಳ್ಳೆ ಕುರುಬ, ಒಳಿತನು ಮಾಡುವವನು. ಹೌದು ಪ್ರಿಯರೇ, ಒಳ್ಳೆಯವ ಒಳ್ಳೆಯ ಕುರುಬ, ಒಳಿತನ್ನು ಮಾಡುವವನು. ಒಳ್ಳೆಯ ಮೇಷಪಾಲಕನಾಗಿ, ಒಳ್ಳೆಯ ಕುರಿಮಂದೆಯನ್ನು ಮುನ್ನಡೆಸಿಕೊಂಡು ಹೋಗುವಂತಹ ಒಬ್ಬ ಕುರಿಗಾಯಿಯಾಗಿ ದೇವರು ನಮ್ಮ ಮುಂದೆ ಇದ್ದಾರೆ. ತಪ್ಪಿಸಿಕೊಂಡು ಹೋಗುವಂತಹ ಒಂದೊಂದು ಕುರಿಗಳ ಹಿಂದೆ ಓಡುವಂತಹ ದೇವರು. ಗಮನಿಸಬೇಕು, ಆ ಉತ್ತಮವಾದ ಗುಣದಲ್ಲಿ ಶ್ರೇಷ್ಠತೆಯನ್ನು ನಾವು ನೋಡಬೇಕು. ತಪ್ಪಿ ಹೋಗುವಂತಹ ಒಂದೊಂದು ಕುರಿಗಳ ಹಿಂದೆ ದೇವರು ಓಡುತ್ತಾರೆ. ಆರೋಗ್ಯವಾಗಿರುವ 99 ಕುರಿಗಳನ್ನ ಬಿಟ್ಟು ತಪ್ಪಿ ಹೋದ ಕುರಿಗಳನ್ನ ಹಿಂದಟ್ಟಿ ಹೋಗುತ್ತಾರೆ ಯೇಸು ಸ್ವಾಮಿ ದೇವರು. ಇದೇ ದೇವರ ಸ್ವಭಾವ. ಇದಕ್ಕೆ ನಾವು ಅವ್ರನ್ನ ಉತ್ತಮರು ಎಂಬುದಾಗಿ ಹೇಳ್ತೇವೆ. ನೋಡಿ, 99 ಕುರಿಗಳು ಮತ್ತೆ ತಿರ್ಗಾ ಎಲ್ಲಿ ಚದರಿ ಹೋಗ್ತವೆ, ಅದನ್ನ ಯಾವ್ದಾದ್ರು ತೋಳ ಹಿಡ್ಕೊಂಡು ಹೋಗ್ಬಿಡ್ತದ, ಯಾರಾದ್ರೂ ಹಿಡ್ಕೊಂಡು ಹೋಗ್ಬಿಡ್ತಾರ, ಯಾರಾದ್ರೂ ಕದ್ದುಕೊಂಡು ಹೋಗ್ಬಿಡ್ತಾರ ಅಂತ ಅದರ ಬಗ್ಗೆ ಎಳ್ಳಷ್ಟು ಯೋಚನೆ ಮಾಡೋದಿಲ್ಲ. 99ನ್ನ ಅಲ್ಲೇ ಬಿಟ್ಟು ಚದರಿ ಓಡಿ ಹೋದುದನ್ನ ಹುಡುಕಿ ಹೋಗ್ತಾರೆ. ಅದು ಮುಳ್ಳಿನಲ್ಲಿ ಸಿಕ್ಕಿಕೊಂಡಿದೆಯಾ, ಗುಂಡಿಯಲ್ಲಿ ಬಿದ್ದು ಹೋಗಿದೆಯಾ, ಅಥವಾ ಯಾವುದಾದ್ರೂ ತೋಳಗಳಿಗೆ ಸಿಕ್ಕಿ ಹೋಗಿದೆಯಾ ಎಂಬುದಾಗಿ ಹುಡುಕಿ ಹೋಗುತ್ತಾರೆ. ಮುಳ್ಳು ಈ ಲೋಕದ ಪಾಪ. ದೇವರು ಆದಿಯಲ್ಲಿ ಏದೇನ್ ತೋಟವನ್ನು ಸೃಷ್ಟಿ ಮಾಡುವಾಗ ಮುಳ್ಳುಗಳಿರಲಿಲ್ಲ. ಮುಳ್ಳುಗಳು ಬೆಳೆದುಕೊಂಡವು ಯಾವಾಗ? ಕಾಯೇನನ್ನು ತನ್ನ ಆಬೇಲನ್ನ ಕೊಂದ ಬಳಿಕ ಕಳ್ಳು ಮುಳ್ಳುಗಳು ಬೆಳೆದವು ಎಂಬುದಾಗಿ. ಹೀಗೆ ಕುರಿಗಳು ಮುಳ್ಳಿನಲ್ಲಿ ಸಿಲುಕಿಕೊಂಡಿದೆಯಾ? ಮುಳ್ಳಿನಲ್ಲಿ ಸಿಲುಕಿಕೊಂಡಿರುವಂತಹ, ಅಂದರೆ ಪಾಪದ ಜೀವನದಲ್ಲಿ ಸಿಲುಕಿಕೊಂಡಿರುವಂತಹ ಕುರಿಯಾಗಿರುವ ನಮ್ಮನ್ನು ಹುಡುಕಿ ಬರುವಂತಹ ಉತ್ತಮವಾದ ದೇವರು. ಕೆಸರಿನಲ್ಲಿ ಬಿದ್ದು ಹೋಗಿದ್ದೀಯಾ ಎಂಬುದಾಗಿ, ಈ ಲೋಕದ ಮೋಹಗಳಲ್ಲಿ ಬಿದ್ದು ಹೋಗಿದ್ದೀನಾ ಎಂಬುದಾಗಿ, ಕೆಸರಿನಲ್ಲಿ ಬಿದ್ದು ಹೋಗಿದ್ದೀನಾ ಎಂಬುದಾಗಿ ಹುಡುಕಿ ಬರುವಂತಹ ಉತ್ತಮವಾದ ದೇವರು. ಯಾವುದಾದರೂ ಆಳವಾದ ಗುಂಡಿಯಲ್ಲಿ ಬಿದ್ದು ಹೋಗಿದ್ದೇನಾ, ದುಶ್ಚಟಗಳಲ್ಲಿ ದುರ್ಮಾರ್ಗದಲ್ಲಿ ಬಿದ್ದು ಹೋಗಿದ್ದೇನಾ ಎಂಬುದಾಗಿ ಹುಡುಕಿ ಬರುವಂತಹ ದೇವರು.
ಯಾವುದಾದರೂ ತೋಳಗಳ ಮಧ್ಯದಲ್ಲಿ ಸಿಲುಕಿ ಬಿದ್ದಿದೆಯಾ ಎಂಬುದಾಗಿ ಹುಡುಕಿ ಬರುವಂತಹ ದೇವರು. ಅನ್ಯಾಯ ಅಕ್ರಮ ಜೀವನದಲ್ಲಿ ತೋಳಗಳೊಂದಿಗೆ ಬೆರೆತು ಹೋಗಿದೆಯಾ ಎಂಬುದಾಗಿ ಹುಡುಕಿ ಬರುವಂತಹ ದೇವರು. ಏನೂ ಅರಿಯದಂತಹ ಮುಗ್ಧತೆಯ ಕುರಿಯಾಗಿರುವಂತಹ ನನ್ನನ್ನ ನಿನ್ನನ್ನ, ಹೌದು ಪ್ರಿಯರೇ, ನಾವು ಏನೂ ಅರಿಯದವರು ಸತ್ಯವಾಗಿ. ಯಾಕೆಂದರೆ ನಮ್ಮನಿಗೆ ಮೋಸ ಮಾಡುತ್ತಿರುವವನು ಕೇಡಿಗನಾದ ಸೈತಾನನು, ನಮ್ಮನ್ನು ಪ್ರಚೋದನೆಗೆ ಒಳಪಡಿಸುತ್ತಾ ಇರುವವನು ಕೇಡಿಗನಾದ ಸೈತಾನನು. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿರಿ, ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿರಿ. ಗರ್ಜಿಸುವ ಸಿಂಹದಂತೆ ಅವನು ನಿಮ್ಮನ್ನು ನುಂಗಿ ಬಿಡಬೇಕೆಂದು ಕಾಯುತ್ತಾ ಇದ್ದಾನೆ. ಪಾಪಶೋಧನೆಗಳು ತಪ್ಪಿದ್ದಲ್ಲ, ಹೌದು, ವಂಚಕನು. ಅದು ಎಲ್ಲಿಂದ ಬರುತ್ತದೆ ನಿನಗೆ, ಅದು ಎಲ್ಲಿಂದ ಬರುತ್ತದೋ ಅವನಿಗೆ ಧಿಕ್ಕಾರ. ಪ್ರಿಯರೇ, ನಾವೆಲ್ಲರೂ ಒಳ್ಳೆಯವರು, ದೇವರ ಮಕ್ಕಳು, ನಾವು ಒಳ್ಳೆಯವರು. ಆದರೆ ಒಳ್ಳೆಯವರಾಗಿರುವ ನಮ್ಮ ಮುಂದೆ ಈ ಲೋಕದ ಅಧಿಪತಿಯಾದ ಸೈತಾನನು ಹುಳವಾಗಿ ಆಹಾರವಾಗಿ ಬೀಸಲ್ಪಡುವಂತಹ ಬಲೆಯಲ್ಲಿ, ಕಿಣಿಗಳಲ್ಲಿ, ಪಾಪದ ಮೋಹಗಳಲ್ಲಿ ಬಿದ್ದು ಹೋಗಲು ಅವನು ನಮ್ಮನ್ನು ಪ್ರೇರೇಪಿಸುತ್ತಾ ಇದ್ದಾನೆ. ನಾವು ಎಡೆಯು ಬೀಳುವುದನ್ನೇ ಕಾದು ಕುಳಿತಿದ್ದಾನೆ. ಹೀಗೆ ಉತ್ತಮವಾದಂತಹ ದೇವರು, ಕಾಲೋಸ್, ಉತ್ತಮವಾದಂತಹ ದೇವರು ನಮ್ಮನ್ನು ಹುಡುಕಿ ಬರುತ್ತಾ ಇದ್ದಾರೆ. ಈ ದಿನವೂ ಸಹ ಹುಡುಕಿ ಈ ಬೆಳಗಿನ ಜಾವದಲ್ಲಿ ಬಂದಿದ್ದಾರೆ, ನಮ್ಮನ್ನು ಬಿಡುಗಡೆ ಪಡಿಸುವುದಕ್ಕಾಗಿ. ಎರಡನೆಯದಾಗಿ ನಾವು ಅವರನ್ನ ನೋಡಬಹುದು, ಅವರು ಸಂರಕ್ಷಿಸುವವರು, ಅಂದರೆ ಕಾಯುವವರು, ಕಾದುಕೊಳ್ಳುವವರು, ನೋಡಿಕೊಳ್ಳುವವರು. ಯಾಕಂದ್ರೆ ದೇವರು ಹೇಳ್ತಾರೆ, ನಾನು ಅವುಗಳಿಗೆ ನಿತ್ಯ ಜೀವವನ್ನು ಕೊಡುತ್ತೇನೆ, ಅವು ಎಂದಿಗೂ ನಾಶವಾಗುವುದಿಲ್ಲ, ನನ್ನ ಕೈಯಿಂದ ಅವನ್ನ ಯಾರೂ ಕಸಿದುಕೊಳ್ಳಲಾರರು ಎಂಬುದಾಗಿ ಯೋಹಾನನ ಶುಭ ಸಂದೇಶದಲ್ಲಿ 10ನೇ ಅಧ್ಯಾಯದಲ್ಲಿ 28ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳುತ್ತಾರೆ. ನಿತ್ಯ ಜೀವವನ್ನು ಕೊಡುತ್ತೇನೆ. ಸಂರಕ್ಷಿಸುವಂತಹ ದೇವರಿಂದ ಮಾತ್ರ ಸಾಧ್ಯ ನಿತ್ಯ ಜೀವವನ್ನು ಕೊಡಲು. ಯಾರೂ ಕಸಿದುಕೊಳ್ಳಲಾರದಂತೆ ಸಂರಕ್ಷಿಸುವಂತಹ ದೇವರಿಂದ, ಕಾಯುವಂತಹ ದೇವರಿಂದ ಮಾತ್ರ ಸಾಧ್ಯ. ನಾವು ನಮ್ಮನ್ನೇ ಪ್ರಭುವಿಗೆ ಒಪ್ಪಿಸಿಕೊಡಬೇಕು. ಆಗ ನಮ್ಮ ಜೀವನವನ್ನು ನಾವು ಕಸಿದುಕೊಳ್ಳಲಿಕ್ಕೆ ಆಗುವುದಿಲ್ಲ. ಆದರೆ ನಮ್ಮನ್ನ ನಾವು ಒಪ್ಪಿಸಿಕೊಳ್ಳುವುದಕ್ಕೆ ಬದಲಾಗಿ ನಾವು ನಮ್ಮನ್ನ ಲೋಕಕ್ಕೆ ಒಪ್ಪಿಸಿಕೊಳ್ತಾ ಇದ್ದೇವೆ. ಈ ಲೋಕದ ಮಾಯೆಗಳಿಗೆ ನಮ್ಮನ್ನು ಒಪ್ಪಿಸಿಕೊಳ್ತಾ ಇದ್ದೇವೆ. ಸಂರಕ್ಷಿಸುವಂತಹ ದೇವರ ಕೈಗಳಿಂದ ನಾವು ತಪ್ಪಿಸಿಕೊಳ್ಳುತ್ತಾ ಇದ್ದೇವೆ. ದೇವರು ಕುರಿಮರಿಯಾಗಿರುವ ನಿನ್ನನ್ನು ನನ್ನನ್ನು ಒತ್ತುಕೊಂಡರೂ ಸಹ ಜೋಡಿಸುತ್ತಾ, ಕೈಕಾಲುಗಳನ್ನು ಬಲವಾಗಿ ಜೋಡಿಸುತ್ತಾ ಕೈಗಳಿಂದ ನಾವು ಜಿಗಿದು ಓಡಿ ಹೋಗುತ್ತಾ ಇದ್ದೇವೆ. ಒಂದು ಪಕ್ಷ ತಪ್ಪಿ ಹೋಗಿರುವಂತಹ ಕುರಿ ನಾನು ಅಂಗವಿಕಲ ಕುರಿಯಾಗಿರಬಹುದು, ಕಣ್ಣು ಕಾಣುವುದಿಲ್ಲ ಇರಬಹುದು, ಆದರೆ ಕೈಗಳಲ್ಲಿ ಹಿಡಿದುಕೊಂಡಿರುವಂತಹ ದೇವರ ಕೈಗಳಿಂದ ನಾನು ತಪ್ಪಿಸಿಕೊಳ್ಳಲು ಹೋಗುತ್ತಾ ಇದ್ದೇನೆ, ನೋಡುತ್ತಾ ಇದ್ದೇನೆ. ದೇವರು ಹೇಳ್ತಾರೆ, ಮಗನೇ, ನಿನ್ನ ಕೈಗೆ ಆಗುದಿಲ್ಲ, ನಿನಗೆ ಕಣ್ಣು ಕಾಣ್ತಾ ಇಲ್ಲ, ನಿನಗೆ ಸರಿಯಾಗಿ ಪ್ರಪಂಚ ಗೊತ್ತಿಲ್ಲ, ನಿನ್ನ ಕಾಲು ಇನ್ನು ಬಲಗೊಂಡಿಲ್ಲ, ನಿನಗೆ ಇನ್ನು ಗಟ್ಟಿಯಾಗಿ ತಿನ್ಲಿಕ್ಕೆ ಆಗ್ತಾ ಇಲ್ಲ, ಅದರಿಂದ ನಾನು ನಿನ್ನನ್ನು ಸಂರಕ್ಷಿಸ್ತೇನೆ, ನಾನು ನಿನಗೆ ಹಾಲುಣಿಸಿ ನಾನು ಸಂರಕ್ಷಿಸ್ತೇನೆ ಎಂಬುದಾಗಿ ಅಂಗವಿಕಲವಾಗಿರುವಂತಹ ನಮ್ಮನ್ನ ತನ್ನ ಕರಗಳಲ್ಲಿ ಪೋಷಿಸಿದರೂ ಸಹ ನಾವು ಬಲಶಾಲಿಗಳಂತೆ ಕಸಿದುಕೊಳ್ಳುತ್ತಾ, ಕೈಗಳಿಂದ ಬಿಡಿಸಿಕೊಳ್ಳುತ್ತಾ ಓಡಿ ಹೋಗುತ್ತಾ ಇದ್ದೇವೆ. ಆದರೆ ಪ್ರಭು ಯೇಸು ಆದರೂ ನಮ್ಮನ್ನ
ಅಟ್ಟಿಸಿಕೊಂಡು ಬಂದು ಸಂರಕ್ಷಿಸಲು ಪ್ರಯತ್ನಿಸುತ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಮೂರನೆಯದಾಗಿ ನಾವು ನೋಡಬಹುದು, ಅವರು ನಮ್ಮನ್ನು ನಡೆಸುವಂತಹ ದೇವರು, ಮುನ್ನಡೆಸುವಂತಹ ದೇವರು. ಯಾವ ಕಲ್ಲು ಮುಳ್ಳು ದಾರಿಗಳಿದ್ದರೂ ಸಹ, ಸಮದಟ್ಟಾದ ಮಾರ್ಗಗಳಿಲ್ಲದಿದ್ದರೂ ಸಹ, ಹಳ್ಳ ಕೊಳ್ಳಗಳಿದ್ದರೂ ಸಹ, ನೀರಿನ ಕಣಿವೆಗಳಿದ್ದರೂ ಸಹ ಅವರು ನಮ್ಮನ್ನ ಮುನ್ನಡೆಸುವವರು ಸುರಕ್ಷಿತವಾಗಿ. ಹೀಗೆ ಮುನ್ನಡೆಸುವಂತಹ ದೇವರು. ನಿನ್ನ ಕಾಲು ಕಲ್ಲಿಗೆ ತಾಗದಂತೆ ಎತ್ತಿಕೊಳ್ಳುವರವರು ಎಂಬುದಾಗಿ ಕೀರ್ತನೆಗಾರರಲ್ಲಿ ನಾವು ನೋಡುತ್ತೇವೆ. 91ನೇ ಕೀರ್ತನೆಯಲ್ಲಿ ಅವರೇ ಅವರು. ಪುನಶ್ಚೇತನಗೊಳಿಸುವನು ನನ್ನ ಪ್ರಾಣವನ್ನಾತ, ಸನ್ಮಾರ್ಗದಲ್ಲಿ ನಡೆಸುವನು. ಅವರ ಮಾರ್ಗದಲ್ಲಿ ನಾವು ನಡೆವಾಗಲೆಲ್ಲ ಅವರ ನಾಮ ಮಹಿಮೆಯನ್ನು ಸಾರುತ್ತದೆ. ಹೌದು, ಕೀರ್ತನೆಗಾರನ ನುಡಿ. ಪುನಶ್ಚೇತನಗೊಳಿಸುವನು ನನ್ನ ಪ್ರಾಣವನ್ನಾತ, ಸನ್ಮಾರ್ಗದಲ್ಲಿ ನಡೆಸುವನು ನನ್ನ ನಾಮ ನಿಮಿತ್ತ ಎಂಬುದಾಗಿ ಕೀರ್ತನೆ 23ನೇ ಅಧ್ಯಾಯದಲ್ಲಿ 3ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಮುನ್ನಡೆಸುವೆನು. ಹೇಗೆ? ಸನ್ಮಾರ್ಗದಲ್ಲಿ, ಸತ್ಯದ ಪಥದಲ್ಲಿ, ಶಾಂತಿಯ ಪಥದಲ್ಲಿ, ನವ ಚೈತನ್ಯವಾಗಿ, ನವ ಜೀವನದಿಂದ ನಮ್ಮನ್ನು ಮುನ್ನಡೆಸುವನು. ಬೇಟೆಗಾರನ ಬಲೆಗೆ ಸಿಕ್ಕಿಕೊಳ್ಳದಂತೆ ನಮ್ಮನ್ನು ಮುನ್ನಡೆಸುವರು. ನಾವು ನಡೆಯುವಾಗಲೆಲ್ಲ ನಾವು ಆತನೊಂದಿಗೆ ಜೀವಿಸಲು ಕೃಪೆ ಕರುಣಿಸುವಂತಹ ದೇವರು. 4ನೇದಾಗಿ ನಾವು ನೋಡುತ್ತೇವೆ, ಅವರು ಪೋಷಿಸುತ್ತಾರೆ. ಪೋಷಿಸುವಂತಹ ದೇವರು, ಸಾಕುವಂತಹ ದೇವರು. ಹೌದು ಪ್ರಿಯರೇ, ಆತ ಮೇಯಿಸುವನು ತನ್ನ ಮಂದೆಯನ್ನ ಕುರುಬನ ಹಾಗೆ, ಮರಿಗಳನ್ನು ಕೈಗೆ ಎತ್ತಿಕೊಳ್ಳುವನು, ಅಪ್ಪಿಕೊಳ್ಳುವನು ಎದೆಗೆ, ನಡೆಸುವನು ಹಾಲುಣಿಸುವ ಕುರಿಗಳನ್ನು ಮೆಲ್ಲಗೆ ಎಂಬುದಾಗಿ ಯೆಶಾಯನ ಪುಸ್ತಕದಲ್ಲಿ 40ನೇ ಅಧ್ಯಾಯದಲ್ಲಿ 11ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ನಮ್ಮನ್ನು ಮೇಯಿಸುವಂತಹ ದೇವರು, ಒಳ್ಳೆಯ ಕುರುಬ, ಗುಡ್ ಶೆಫರ್ಡ್. ನಮ್ಮನ್ನು ಕೈಗಳಲ್ಲಿ ಎತ್ತಿಕೊಳ್ಳುವವನು, ಎದೆಗೆ ಅಪ್ಪಿಕೊಳ್ಳುವವನು, ನಮ್ಮನ್ನು ನಡೆಸುತ್ತಾ ಹಾಲುಣಿಸುತ್ತಾ ನಮ್ಮನ್ನು ಮುನ್ನಡೆಸುವನು ಮೆಲ್ಲಗೆ. ಇದೇ ಯೆಶಾಯ 40:11 ಹೇಳುವಂತಹ ವಾಕ್ಯ. ಪ್ರಿಯರೇ, ನಾವು ವಿಶ್ವಾಸದಲ್ಲಿ ಬೆಳೆಯಬೇಕಾದರೆ ನಮಗೆ ಅಗತ್ಯವಾದವುಗಳನ್ನ ಪ್ರಭು ನಮಗೆ ನೀಡಿ ಪೋಷಿಸುತ್ತಾರೆ. ವಿಶ್ವಾಸದಲ್ಲಿ ನಾವು ಬೆಳೆಯುವಾಗ ಮಾತ್ರ. ವಿಶ್ವಾಸದಲ್ಲಿ ನಾವು ಬೆಳೆಯಲು ಮನಸ್ಸು ಕೊಡದಿದ್ದರೆ, ವಿಶ್ವಾಸದಲ್ಲಿ ನಾವು ಬೆಳೆಯಲು ಪ್ರಯತ್ನಿಸದೇ ಇದ್ದರೆ, ವಿಶ್ವಾಸದಲ್ಲಿ ನಮ್ಮನ್ನು ನಾವು ಬೆಳೆಯದೇ ಇದ್ದರೆ ನಾವು ಆಧ್ಯಾತ್ಮಿಕತೆಯನ್ನು ಕಂಡುಕೊಳ್ಳಲು ಸಾಧ್ಯವಿಲ್ಲ. ಬರೇ ಪ್ರಾರ್ಥಿಸಬೇಕು, ಸ್ತುತಿಸಬೇಕು, ಜಪಸರ ಮಾಡಬೇಕು, ಬೈಬಲ್ ಓದಬೇಕು, ಆರಾಧಿಸಬೇಕು, ಬಲಿಪೂಜೆ ನೋಡಬೇಕು. ಇದು ಮಾತ್ರ ಮನಸ್ಸಿನಲ್ಲಿರುತ್ತದೆ ಅಷ್ಟೇ. ಬೇರೆ ಯಾವುದು ನಮ್ಮ ಮನಸ್ಸಿನಲ್ಲಿರುವುದಿಲ್ಲ. ವಿಶ್ವಾಸದಲ್ಲಿ ನಾವು ಬೆಳೆಯಬೇಕಾದರೆ ನಮಗೆ ಅಗತ್ಯವಾದವುಗಳನ್ನ ಪ್ರಭುವಿನಲ್ಲಿ ನಾವು ಕೇಳಬೇಕು. ಅವರು ನಮ್ಮನ್ನು ಪೋಷಿಸುತ್ತಾರೆ. ವಿಶ್ವಾಸದಲ್ಲಿ ನಾವು ಬೆಳೆಯಬೇಕಾದರೆ ನಮಗೆ ಪವಿತ್ರಾತ್ಮರು ಬೇಕು. ಆ ಪವಿತ್ರಾತ್ಮರ ಮೂಲಕವಾಗಿ ನಮ್ಮನ್ನು ಅದಕ್ಕೆ ಹೇಳ್ತಾರೆ, ನಾನು ನಿಮ್ಮನ್ನು ಅನಾಥರಾಗಿ ಬಿಟ್ಟು ಹೋಗುವುದಿಲ್ಲ, ನನ್ನ ಪೋಷಕರಾದ ಪವಿತ್ರ ಆತ್ಮರನ್ನ ನಾನು ನಿಮಗೆ ಕೊಡುತ್ತೇನೆ. ಇದೇ ವಿಶ್ವಾಸದ ಮೂಲಕವಾಗಿ ನಾವು ಪಡೆದುಕೊಳ್ಳುವಂಥದ್ದು. ಇದೇ ಪೋಷಣೆ. ನಾನು ವಿಶ್ವಾಸಿ ಎಂಬುದಾಗಿ ಹೇಳಿ ಈಗ ಮೇಲೆ ಹೇಳಿದಂತೆ ಸ್ತುತಿಸುತ್ತಾ ಅಥವಾ ಆರಾಧಿಸ್ತಾ ಜಪಸರ ಮಾಡ್ತಾ ಇಲ್ಲ ಪ್ರಿಯರೇ.
ನಾನು ದೇವರನ್ನ ದೇವರೂ ಎಂದು ನೋಡಬೇಕು. ಈಸ್ ಮೈ ಫ್ರೆಂಡ್, ಈಸ್ ಮೈ ಲವರ್, ಈಸ್ ಮೈ ಗಾಡ್. ನಾಟ್ ಗಾಡ್ ಓನ್ಲಿ, ಈಸ್ ಯೋರ್ ಫ್ರೆಂಡ್, ಈಸ್ ಯೋರ್ ಲವರ್, ಈಸ್ ಯೋರ್ ಪ್ರೊಟೆಕ್ಟರ್, ಈಸ್ ಯೋರ್ ಹೀಲರ್, ಈಸ್ ಯೋರ್ ಸೇವಿಯರ್, ಈಸ್ ಯೋರ್ ವಿಸ್ಡಮ್, ಈಸ್ ಎವ್ರಿಥಿಂಗ್ ಫಾರ್ ಯು. ಪೋಷಿಸುವಂತಹ ದೇವರು. ವಿಶ್ವಾಸದಲ್ಲಿ ಬೆಳೆಯಬೇಕು. ಆಧ್ಯಾತ್ಮಿಕತೆಯ ವಿಶ್ವಾಸ, ಬರೇ ಕಟ್ಟುಪಾಡಿಗಾದಂಥ ವಿಶ್ವಾಸದ ಪ್ರಾರ್ಥನೆ ಜೀವನ ಅಲ್ಲ. ಹೋಗ್ಲೇಬೇಕು, ಮಾಡಲೇಬೇಕು, ಕರ್ತವ್ಯ ವಿಶ್ವಾಸ ಅಲ್ಲ. ದಟ್ ಈಸ್ ನಾಟ್ ಫೇತ್, ಸ್ಪಿರಿಚುವಲ್ ಫೇತ್. ದಟ್ ಈಸ್ ನಾಟ್ ಸ್ಪಿರಿಚುವಲ್ ಫೇತ್. ನಾನಾದರೂ ಅಷ್ಟೇ, ಶುಭ ಸಂದೇಶ ಸಾರುವ ಯಾರಾದರೂ ಅಷ್ಟೇ, ಒಂದು ಗುರುವಾದರೂ ಅಷ್ಟೇ, ಯಾರೇ ಆಗಬಹುದು, ಶುಭ ಸಂದೇಶವನ್ನು ಸಾರಬೇಕು, ಅದಕ್ಕಾಗಿ ನಾನಿದ್ದೇನೆ ಸಾರಬೇಕು ಎಂದು ಸಾರುವುದರಿಂದ ಏನು ಪ್ರಯೋಜನವಿಲ್ಲ. ಆ ಶುಭ ಸಂದೇಶದ ಆಳ, ಉದ್ದ, ಅಗಲ, ಎತ್ತರವನ್ನ ಅರ್ಥೈಸಿಕೊಂಡು ಆ ಶುಭ ಸಂದೇಶದ ಮೂಲಕವಾಗಿ ನಾನು ಪರರಿಗೆ ಶುಭವನ್ನು ಕೋರುವವನಾಗಬೇಕು, ಶುಭವನ್ನು ತರುವವನಾಗಬೇಕು. ಮಾತ್ರವಲ್ಲ, ನನ್ನ ಜೀವನವನ್ನ ಸಂಪೂರ್ಣ ಆಧ್ಯಾತ್ಮಿಕತೆಯಲ್ಲಿ ಮುನ್ನಡೆಸುವಂತವನಾಗಬೇಕು. ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್, ಹ್ಯಾಲೆಲೂಯಾ, ಹ್ಯಾಲೆಲೂಯಾ. ಹೌದು ಪ್ರಿಯರೇ, ಅರ್ಥೈಸಿಕೊಳ್ಳಬೇಕು. ಪೋಷಿಸುವಂತಹ ದೇವರು. ಆಧ್ಯಾತ್ಮಿಕತೆ, ವಿಶ್ವಾಸದಲ್ಲಿ ಬೆಳೆಯಬೇಕಾದರೆ ಆಧ್ಯಾತ್ಮಿಕತೆಯೊಂದಿಗೆ, ಹಾಗೆ ಸಾರುವವನಿಗಿರಬಹುದು, ಪ್ರಾರ್ಥಿಸುವವನಿರಬೇಕು. ಕರ್ತವ್ಯ ಎಂಬುದಾಗಿ ಮಾಡಬಾರದು. ಇದು ನನ್ನ ಜವಾಬ್ದಾರಿ ಎಂಬುದಾಗಿ ಮಾಡಬೇಕು. ಇದಕ್ಕಾಗಿ ನಾನು ಕರೆ ಹೊಂದಿದ್ದೇನೆ ಎಂಬುದಾಗಿ ಭಾರವಾಗಿ ನಾನು ಮಾಡಬೇಕು. ಪ್ರೀಸ್ ದಿ ಲಾರ್ಡ್. ಪ್ರಭು ನಮಗೆ ನೀಡಿ ಪೋಷಿಸಿದ್ದಾರೆ ಇಂತಹ ವಾಕ್ಯದೊಂದಿಗೆ. 5ನೇದಾಗಿ ನಾವು ನೋಡುತ್ತೇವೆ, ಅವರು ತಮ್ಮ ಪ್ರಾಣವನ್ನೇ ಅರ್ಪಿಸಿದರು. ಯೋಹಾನನ ಶುಭ ಸಂದೇಶ 10ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ನಾನೇ ಉತ್ತಮ ಕುರಿಗಾಯಿ, ನಾನೇ ಉತ್ತಮ ಕುರಿಗಾಯಿ. ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನೇ ಕೊಡುತ್ತಾನೆ. ಉತ್ತಮವಾದ ಕುರಿಗಾಯಿ, ಒಳ್ಳೆಯ ಸೇವಕ, ಒಳ್ಳೆಯ ಶುಶ್ರೂಷಕ, ಒಂದು ಒಳ್ಳೆಯ ತಂದೆ, ಒಂದು ಒಳ್ಳೆಯ ತಾಯಿ, ಒಂದು ಒಳ್ಳೆಯ ಗಾರ್ಡಿಯನ್, ಒಂದು ಒಳ್ಳೆಯ ಮಿತ್ರ. ಈ ಸ್ವಭಾವವನ್ನ ಹೊಂದಿರಬೇಕು. ತನ್ನ ಪ್ರಾಣವನ್ನೇ ಕೊಡಲು ಸಿದ್ಧರಾಗಿರುವಂತಹ ಜೀವನವಾಗಬೇಕು. ಉತ್ತಮ ಕುರಿಗಾಯಿ, ಗುಡ್ ಶೆಫರ್ಡ್, ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನೇ ಕೊಡುತ್ತಾನೆ. ಕೊಟ್ಟನು, ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನೇ ಕೊಟ್ಟನು. ಪ್ರಿಯರೇ, ರಕ್ಷಕರಾಗಿರುವಂತಹ ಪ್ರಭು ಯೇಸು ನಮ್ಮ ಮೇಲೆ ಇಟ್ಟಿರುವಂತಹ ಈ ಪ್ರೀತಿಯ ನಿಮಿತ್ತವಾಗಿ, ಈ ಪ್ರೀತಿಗಾಗಿ ಸ್ವರ್ಗವನ್ನೇ ಬಿಟ್ಟು ಬಂದರು. ಸ್ವರ್ಗದ ಪದವಿಯನ್ನು ತ್ಯಜಿಸಿ ಬಂದರು. ತಮ್ಮ ಶಿರಸ್ಸಿನಲ್ಲಿರುವಂತಹ ಕಿರೀಟವನ್ನ ತೆಗೆದು ಕೆಳಗಿಳಿಸಿ ಬಂದರು. ಕೈಯಲ್ಲಿರುವಂತಹ ಅಧಿಕಾರ ದಂಡವನ್ನ ಇಟ್ಟು ಬಂದರು. ಸಾಧಾರಣ ಮನುಷ್ಯನಾಗಿ, ನರಮನುಷ್ಯನಾಗಿ, ಪರಿಪೂರ್ಣವಾಗಿ ನರಮನುಷ್ಯನಾಗಿ, ನರಮಾನವರಾಗಿ ಸಂಪೂರ್ಣ ಜೀವನವನ್ನು ಜೀವಿಸುವುದರ ಮೂಲಕವಾಗಿ ನಮ್ಮೆಲ್ಲರ ಪಾಪಗಳಿಗಾಗಿ ತಮ್ಮ ಪ್ರಾಣವನ್ನೇ ಮುಡಿಪಾಗಿಟ್ಟರು, ತಮ್ಮ ಪ್ರಾಣವನ್ನೇ ಧಾರೆ ಎರೆದರು. ಅದಕ್ಕಾಗಿ ನಾವು ಹೇಳ್ತೇವೆ, ಗುಡ್ ಶೆಫರ್ಡ್, ಒಳ್ಳೆಯ ಕುರಿಗಾಯಿ. ಹೀಗೆ ಒಳ್ಳೆಯ ಕುರಿಗಾಯಿಯ ಗುಣಗಳು ನಮ್ಮ ವಿಶ್ವಾಸ, ಭರವಸೆಯನ್ನ ವೃದ್ಧಿಗೊಳಿಸುತ್ತದೆ. ನಾವು ಸಹ ಪ್ರಭುವಿನ ನೈಜ ಕುರಿಗಳಂತಾಗಲು, ನಾನು ಸಹ ಒಂದು ಒಳ್ಳೆಯ ಕುರಿಗಾಯಿ ಆಗಲು, ಧರ್ಮಸಭೆಗೆ ಒಂದು ಒಳ್ಳೆಯ ಕುರಿಗಾಯಿ ಆಗಲು, ಕುಟುಂಬಕ್ಕೆ ಒಂದು ಒಳ್ಳೆಯ ಕುರಿಗಾಯಿ ಆಗಲು
ನನ್ನ ವಿಚಾರಣೆಗೆ ಒಂದು ಕುರಿಗಾಯಿಯಾಗಲು, ಹೀಗೆ ಸಮೂಹದಲ್ಲಿ, ಪರಿಸರದಲ್ಲಿ, ಲೋಕದಲ್ಲಿ ನಾನು ಒಂದು ಒಳ್ಳೆಯ ಕುರಿಗಾಯಿಯಾಗಲು ದೇವರು ನನ್ನನ್ನು, ನಿನ್ನನ್ನು ಈ ಲೋಕಕ್ಕೆ ಕರೆ ಕೊಟ್ಟು ಕರೆದಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯರೇ, ಪ್ರಾರಂಭದಲ್ಲಿ ನಾನು ಹೇಳಿದೆ, ದೇವರನ್ನ ಬರೀ ದೇವರು ಅದ್ಭುತಕ್ಕಾಗಿ, ಸೂಚಕ ಕಾರ್ಯಕ್ಕಾಗಿ ಎಂದು ದೇವರನ್ನ ನೋಡಿದರೆ ಏನು ಪ್ರಯೋಜನವಿಲ್ಲ ಎಂಬುದಾಗಿ. ಅದೆಲ್ಲ ಅವರ ಸ್ವಭಾವ, ಪ್ರೀತಿಯೇ ಅವರ ಸ್ವಭಾವ. ಅವರು ಪ್ರೀತಿಸಿದಂತೆ ನಾವು ಪ್ರೀತಿಸಬೇಕು, ಅವರನ್ನು ಅರ್ಥೈಸಿಕೊಳ್ಳಬೇಕು. ಇಂದು ಒಳ್ಳೆಯ ಕುರುಬನ ಒಂದು ದಿನವನ್ನು ನಾವು ಸ್ಮರಿಸ್ತಾ ಇದ್ದೇವೆ. ನಾನೇ ಬಾಗಿಲು ಎನ್ನುವಂತಹ ವಾಕ್ಯದ ಮೂಲಕವಾಗಿ ಪ್ರಭು ಯೇಸು ನಮ್ಮನ್ನ ಬಲಪಡಿಸುವರಾಗಿದ್ದಾರೆ, ಧೈರ್ಯಪಡಿಸುವರಾಗಿದ್ದಾರೆ. ತನ್ನನ್ನ ಒಂದು ಕುರಿಗಾಯಿಗೆ ತನ್ನನ್ನು ಹೋಲಿಸಿಕೊಂಡಿದ್ದಾರೆ. ಪ್ರೀತಿಯನ್ನು ತೋರುವಂತಹ ಒಂದು ಕುರಿಗಾಯಿಯಾಗಿ, ತನ್ನ ಪ್ರಾಣವನ್ನೇ ಈಡುಕೊಡುವಂತಹ ಒಂದು ಕುರಿಗಾಯಿಯಾಗಿ, ತನ್ನನ್ನು ತಾನು ಪ್ರೀತಿಸಿಕೊಳ್ಳುವಂತೆ, ತನ್ನ ಕುರಿಯ ಹಿಂಡಿನ ಪ್ರತಿ ಕುರಿಯನ್ನು ಆತನು ಪ್ರೀತಿಸುವಂತೆ, ನಮ್ಮ ಕುಟುಂಬವನ್ನ, ಈ ಲೋಕದಲ್ಲಿರುವಂತಹ ಪ್ರತಿಯೊಬ್ಬರನ್ನ ಪ್ರೀತಿಸುವಂತೆ ತನ್ನನ್ನು ಸಮರ್ಪಿಸಿಕೊಂಡಿದ್ದಾರೆ. ನಾವು ಚಿಂತಿಸಬೇಕು. ಅದಕ್ಕೆ ಕೀರ್ತನೆಗಾರ ಹೇಳ್ತಾನೆ, 23ನೇ ಕೀರ್ತನೆಯಲ್ಲಿ ನಾವು ನೋಡುವಾಗ, ಪ್ರಭು ಕುರಿಗಾಯಿ ಆಗಿರಲು ನನಗೆ, ಕುಂದು ಕೊರತೆಗಳಲ್ಲಿ ಹೇವು ನನಗೆ. ಪ್ರಭು ಸ್ವಾಮಿ ನಮಗೆ ಕುರಿಗಾಯಿ ಆಗಿರುವಾಗ ಕುಂದು ಕೊರತೆ ಎಲ್ಲಿಂದ ಬರಲಿಕ್ಕೆ ಸಾಧ್ಯ? ಸಾಧ್ಯವಿಲ್ಲ. ಪ್ರಭುವೇ ನಮ್ಮ ಹಿಂಬಾಲಕರು, ಮುಂಬಾಲಕರು, ಪೋಷಕರು, ಮುನ್ನಡೆಸುವವರು, ಸಂರಕ್ಷಿಸುವವರು, ಉತ್ತಮರು, ಪ್ರಾಣವನ್ನು ಕೊಡುವವರು ಆಗಿರುವಾಗ ಕುಂದುಕೊರತೆ ಎಲ್ಲಿಂದ ಬರಲಿಕ್ಕೆ ಸಾಧ್ಯ ನಮಗೆ? ಆ ಪ್ರಭುವನ್ನೇ ಆಶ್ರಯಿಸಿಕೊಂಡಿರುವ ಬಾಳಿನಲ್ಲಿ ಯಾವ ವಿಧವಾದ ಕುಂದುಕೊರತೆ ಬರಲು ದೇವರು ಸಮ್ಮತಿಸುತ್ತಾರೆ. ಹೌದು ಪ್ರಿಯರೇ, ಆ ಕುರಿಗಾಯಿಯನ್ನು ನಾವು ಈ ಲೋಕಕ್ಕೆ ಸಾರುವವರಾಗಬೇಕು. ಆ ಕುರಿಗಾಯಿಯನ್ನು ಕುರಿತು ನಾವು ಈ ಲೋಕದಲ್ಲಿ ಪಸರಿಸುವವರಾಗಬೇಕು. ಪ್ರತಿಯೊಬ್ಬನು ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಲು, ಪ್ರಭು ಯೇಸುವಿನ ನಾಮದಲ್ಲಿ ದೀಕ್ಷಾ ಸ್ಥಾನವನ್ನು ಪಡೆಯಲು ನಾವು ಪ್ರೇರಣೆಯನ್ನು ಕೊಡಬೇಕು. ಇದರಿಂದ ನಾವು ಪಾಪ ಕ್ಷಮೆಯನ್ನು ಪಡೆಯುತ್ತೇವೆ ಎಂಬುದನ್ನು ಮನಗಾಣಿಸಬೇಕು ಎಂಬುದಾಗಿ ಪ್ರೇಷಿತರ ಕಾರ್ಯಕಲಾಪಗಳಲ್ಲಿ ನಾವು 2ನೇ ಅಧ್ಯಾಯದಲ್ಲಿ ನಾವು ಧ್ಯಾನಿಸುತ್ತೇವೆ. ನೋಡಿ, ಪೇತ್ರ ಮತ್ತು 11 ಮಂದಿ ಪ್ರೇಷಿತರೊಡನೆ ಎದ್ದು ನಿಂತುಕೊಂಡು ಹೇಳ್ತಾನೆ, ಜನಸಮೂಹವನ್ನು ನೋಡಿ ಹೇಳ್ತಾನೆ, ಶಕ್ತವಾಗಿ ಗಟ್ಟಿ ಸ್ವರದಿಂದ ಶಬ್ದವಾಗಿ ಅವನು ಹೇಳ್ತಾನೆ, ಶುಭ ಸಂದೇಶ ಸಾರ್ತಾನೆ. ಒಳ್ಳೆಯವರೇ ಅಂತಾನೆ ಹೇಳ್ತಾನೆ ಹೊರತು ಕೆಟ್ಟವರು ಅಂತ ಯಾರನ್ನು ಹೇಳೋದಿಲ್ಲ. ಅವನು ಯಾರನ್ನು ಕೆಟ್ಟವರು ಅಂತ ಹೇಳಿದ, ಎಲ್ಲರನ್ನು ಒಳ್ಳೆಯವರೇ ಎಂಬುದಾಗಿ ಹೇಳ್ತಾನೆ. ಇದೆಲ್ಲ ನಾನು ಏನು ಹೇಳ್ತೀನಿ ಅದಕ್ಕೆ ಕಿವಿಗೊಡಿ ಎಂಬುದಾಗಿ. ನೀವು ಯಾವ ಯೇಸುವನ್ನ ಶಿಲುಬೆಗೇರಿಸಿ ನೀವು ಕೊಂದ್ರೋ, ಅವರನ್ನ ಪ್ರಭುವಾಗಿ ಅಭಿಷಕ್ತ ಲೋಕೋದ್ಧಾರಕರಾಗಿ ದೇವರು ನೇಮಿಸಿದ್ದಾರೆ, ಅವರಲ್ಲಿ ವಿಶ್ವಾಸವಿಡಿ ಎಂಬುದಾಗಿ ಬಹಿರಂಗವಾಗಿ ಸಾರಲಿಕ್ಕೆ ಪ್ರಾರಂಭಿಸಿದ. ಜನರ ಹೃದಯದಲ್ಲಿ ಏನೋ ಒಂದು ಭಾಸವಾಯಿತು, ಏನೋ ಒಂದು ಅವರ ಹೃದಯದಲ್ಲಿ ಏನೋ ಒಂದು ಅಲುಗುನೆಟ್ಟಂತಾಯಿತು. ಪ್ರೇಷಿತರನ್ನು ಉದ್ದೇಶಿಸಿ ಹೇಳ್ತಾನೆ, ಸಹೋದರರೇ, ಈಗ ನಾವು ಮಾಡಬೇಕಾದದ್ದು ಏನು ಎಂಬುದಾಗಿ ಕೇಳ್ತಾರೆ. ಅಲ್ಲಿರುವಂತಹ ಜನ ಅವನ ಮಾತನ್ನು ಕೇಳಿ, ನಾನು ಏನಪ್ಪ ಮಾಡಬೇಕೀಗ? ಹೌದು, ನೀನು ಹೇಳ್ತಾ ಇದೀಯ ನಿಜ, ಲೋಕೋದ್ಧಾರಕರ ಅಭಿಷಕ್ತರು ಪ್ರಭು ನಾವು ಸಹ ಒಪ್ಪಿಕೊಂಡಿದ್ದೇವೆ, ಈಗ ನಾವೇನು ಮಾಡಬೇಕು? ಮೊಟ್ಟ ಮೊದಲಿಗೆ ಹೇಳ್ತಾನೆ, ನಿಮ್ಮ ಪಾಪಗಳನ್ನು ಬಿಟ್ಟು ಬಿಡಿ, ಪಶ್ಚಾತ್ತಾಪ ಪಡಿ, ದೇವರಿಗೆ ಅಭಿಮುಖರಾಗಿ ಪಾಪವನ್ನು ಬಿಟ್ಟು ಬಿಡಿ.
ಯೇಸು ಸ್ವಾಮಿ ಹೆಸರಿನಲ್ಲಿ ನೀವು ದೀಕ್ಷಾ ಸ್ನಾನ ಪಡಲಿ, ಅಂದ್ರೆ ಯೇಸುವನ್ನ ವಿಶ್ವಾಸಿಸಿ. ಹೀಗೆ ನೀವು ಮಾಡುವುದರಿಂದ ನಿಮ್ಮ ಎಲ್ಲ ಪಾಪಗಳು ಕ್ಷಮಿಸಲ್ಪಡುತ್ತದೆ. ಪವಿತ್ರಾತ್ಮ ನಿಮ್ಮ ಮೇಲೆ ಹಿಡಿದು ಬರ್ತಾರೆ. ದೇವರು ಮಾಡಿದಂತಹ ಈ ವಾಗ್ದಾನ ಮಾತ್ರವಲ್ಲ, ನಿಮ್ಮ ಸಂತತಿಗೂ, ದೂರವಿರುವಂತಹ ಸಂತತಿಗೂ, ಎಲ್ಲರಿಗೂ ಸರ್ವೇಶ್ವರನಾದ ದೇವರು ತಮ್ಮನ್ನೇ ಆಹ್ವಾನಿಸಿ ಪ್ರತಿಯೊಬ್ಬರಿಗೆ ಕೊಡುತ್ತಾರೆ. ಹೀಗೆ ಪ್ರತಿಯೊಬ್ಬರಿಗೂ ಸಹ ಪೇತ್ರ ಯೇಸು ಸ್ವಾಮಿಯ ಬಗ್ಗೆ ಬೋಧಿಸ್ತಾನೆ. ನಿಮ್ಮ ಮುಂದೆ ಇರುವಂತಹ ಕೆಟ್ಟ ಜನರಿಂದ, ನಿಮ್ಮ ಮುಂದೆ ಇರುವಂತಹ ಕಳಂಕ ಇರುವಂತಹ ವ್ಯಕ್ತಿಗಳಿಂದ, ನಿಮ್ಮ ಮುಂದೆ ಇರುವಂತಹ ವಂಚಕರಿಂದ, ನಿಮ್ಮ ಮುಂದೆ ಇರುವಂತಹ ಮೋಸ ಮಾಡುವವರಿಂದ, ನಿಮ್ಮ ಮುಂದೆ ಇರುವಂತಹ ವ್ಯಭಿಚಾರಿಗಳಿಂದ, ನಿಮ್ಮ ಮುಂದೆ ಇರುವಂತಹ ಅಕ್ರಮ ಅನೀತಿಗಳಲ್ಲಿ ನಡೆಯುವವರಿಂದ, ನಿಮ್ಮ ಮುಂದೆ ಇರುವಂತಹ ಮೆಚ್ಚಿಸಿಕೊಳ್ಳುವಂತಿರುವ ವ್ಯಕ್ತಿಗಳಿಂದ, ಸೋರೆ ಮಾಡುವಂತಹ ವ್ಯಕ್ತಿಗಳಿಂದ, ವಿಧವೆಯರ ಮನೆಗಳು ಹುಡುಕುವಂತಹ ವ್ಯಕ್ತಿಗಳಿಂದ ನೀವು ತಪ್ಪಿಸಿಕೊಳ್ಳಿ. ನಿಮ್ಮನ್ನು ನೀವು ಸಂರಕ್ಷಿಸಿಕೊಳ್ಳಿ. ಎಚ್ಚರಿಸ್ತಾನೆ ಪೇತ್ರ, ಎಚ್ಚರಿಸ್ತಾರೆ. ನಾವು ಈ ಎಚ್ಚರಿಕೆ ಆದಿಯನ್ನು ನಾವು ಹಿಡಿದುಕೊಳ್ಳಬೇಕು. ಇವತ್ತು ಪೇತ್ರನು ನುಡಿದಂತಹ ಒಂದೊಂದು ವಾಕ್ಯಗಳು ಸಹ, ಒಂದೊಂದು ಮಾತು ಸಹ ಪ್ರತಿಯೊಬ್ಬರ ಹೃದಯವನ್ನು ಆಕರ್ಷಿಸಿತು. ಅವನ ಬೋಧನೆಯಲ್ಲಿ ಸತ್ಯವಿತ್ತು. ಇಂದು ನಾವು ಸಹ ನಾವು ಮಾತನಾಡುವ ಪ್ರತಿಯೊಂದು ನುಡಿಯಲು ಸತ್ಯ ಇಟ್ಟುಕೊಂಡಿರಬೇಕು. ದೇವರು ಯಾರು ಎಂಬುದಾದರೆ, ಯೇಸು ಯಾರು ಎಂಬುದಾದರೆ ಅದಕ್ಕೆ ತಕ್ಕದಾದಂತಹ ಉತ್ತರವನ್ನು ಕೊಡಬೇಕು. ಆಧ್ಯಾತ್ಮಿಕತೆಯ ವಿಶ್ವಾಸದಲ್ಲಿ ಯೇಸು ಸ್ವಾಮಿ ದೇವರು ಸೂಚಕ ಕಾರ್ಯ ಮಾಡುವವರು, ಅದ್ಭುತ ಮಾಡುವವರು ಎಂಬುದಾಗಿ ಅಲ್ಲ, ಆಧ್ಯಾತ್ಮಿಕತೆಯ ಫಸಲುಗಳಿಂದ ನಾವು ಉತ್ತರವನ್ನು ಕೊಡಬೇಕು. ಬರೇ ಸೂಚಕ ಕಾರ್ಯಗಳನ್ನು ತೋರಿಸಿ, ಅದ್ಭುತ ಕಾರ್ಯಗಳನ್ನು ತೋರಿಸಿ ದೇವರು ಅಂತ ಕರೆದ್ರೆ ಏನೂ ಪ್ರಯೋಜನವಿಲ್ಲ. ಇದು ಸತ್ಯ. ಇವತ್ತು ಜನ ಮಾಡ್ತಾ ಇರೋದು ಅದನ್ನೇ, ಧ್ಯಾನ ಮಂದಿರಗಳಿಗೆ ಹೋಗ್ತಾ ಇರೋದು ಅದನ್ನೇ, ಸೂಚಕ ಕಾರ್ಯಗಳಿಗಾಗಿ, ಅದ್ಭುತ ಕಾರ್ಯಗಳಿಗಾಗಿ. ಅಯ್ಯ, ನೀನು ಹೇಳದೆ ಹೋದ್ರು ದೇವರು ಸೂಚಕ ಕಾರ್ಯ ಮಾಡುವಂತ ದೇವರು. ಅವರಿಗೆ ಗೊತ್ತು ಯಾವಾಗ ಏನು ಮಾಡಬೇಕು ಅಂತ. ಇಸ್ರಾಯೇಲ್ನ ಜನರು ಈಜಿಪ್ಟಿನಿಂದ ಬಿಡುಗಡೆ ಮಾಡ್ಕೊಂಡು ಹೋಗ್ಲಿಕ್ಕೆ ಮುಂಚೆನೇ ಗೊತ್ತು ಏನು ಮಾಡಬೇಕು ಅಂತ. ಅವ್ರು ಮುಂಚೆನೆ ಪ್ಲಾನ್ ಅವರಿಗೆ ಗೊತ್ತಿತ್ತೆ ಎಲ್ಲ. ಮೋಶೆ ಹೋಗಿದ್ರಿಂದ ಅಲ್ಲ ಅದ್ಭುತ ಕಾರ್ಯ ನಡೆದದ್ದು. ದೇವರನ್ನು ಕಂಡುಕೊಳ್ಳುವಂತೆ, ಇಸ್ರಾಯೇಲ್ ಜನರು ದೇವರು ಯಾರು ಎಂದು ಕಂಡುಕೊಳ್ಳುವಂತೆ, ದೇವರಿಂದ ಅಸಾಧ್ಯವಾದದ್ದು ಯಾವುದು ಇದೆ ಎಂಬುದನ್ನು ಅರಿತುಕೊಳ್ಳುವಂತೆ. ಪ್ರಿಯರೇ, ಈ ಬೆಳಗಿನ ಜಾವದಲ್ಲಿ ಸ್ವರ್ಗೀಯಾತ್ರೆ ಬ್ಲೆಸ್ಸಿಂಗ್ ಟೈಮ್ನ ಮುಖಾಂತರವಾಗಿ ಧ್ಯಾನವನ್ನು ಆಲಿಸಲು ಪವಿತ್ರ ಆತ್ಮರು ನಮಗೆ ಪ್ರೇರಣೆಯನ್ನು ಕೊಡ್ತಾ ಇದ್ದಾರೆ. ನೀವು ಕೇಳುವಂತಹ ವಾಕ್ಯಗಳು ಎಷ್ಟರ ಮಟ್ಟಿಗೆ ನಿಮ್ಮ ಅಂತರಾಳದಲ್ಲಿ ಹೋಗ್ತಾ ಇದೆ ನನಗೆ ಗೊತ್ತಿಲ್ಲ. ಈಗಲೂ ನಿಮ್ಮ ಮುಂದೆ ನಾನು ಒತ್ತಿ ಹೇಳ್ತಾ ಇದ್ದೇನೆ, ದೇವರನ್ನ ಒಂದು ಸೂಚಕ ಕಾರ್ಯ ಮಾಡುವವನಾಗೆ, ಒಂದು ಅದ್ಭುತ ಮಾಡುವವನಾಗಿ, ಒಂದು ಮ್ಯಾಜಿಕ್ ಆಗಿ ದೇವರನ್ನ ನೋಡಬೇಡಿ. ಅದು ವಿಶ್ವಾಸ ಅಲ್ಲ, ವಿಶ್ವಾಸ ಅಲ್ಲ. ಜೀವನದ ಪ್ರತಿ ಕ್ಷಣಗಳಲ್ಲಿ ದೇವರು ನಮ್ಮೊಡನಿದ್ದಾರೆ. ಇಮ್ಯಾನುವೆಲ್, ದೇವರು ನನ್ನೊಡನಿದ್ದಾರೆ. ಈ ವಿಶ್ವಾಸ. ದೇವರು ಯಾರು, ಯೇಸು ಸ್ವಾಮಿ ಯಾರು ಎಂಬುದನ್ನು ಪೇತ್ರ ಸಾರುವಾಗ ಅಲ್ಲಿದ್ದವರು 3,000 ಜನ ಸಭೆಯನ್ನು ಸೇರಿಕೊಂಡ್ರು. ಪೇತ್ರನ ಸಭೆಯನ್ನ ಸೇರಿಕೊಂಡ್ರು. ಪೇತ್ರನ ಮೇಲೆ ಕಟ್ಟಿದಂತಹ ಧರ್ಮಸಭೆಯಲ್ಲಿ. ಅಲ್ಲಿ ಅವನು ಯಾವ ಅದ್ಭುತ ಕಾರ್ಯವನ್ನ, ಸೂಚಕ ಕಾರ್ಯವನ್ನ ಅಲ್ಲಿ ಹೇಳಲಿಲ್ಲ. ಈಗ ಆದರೆ 3,000 ಜನ ಯೇಸುವನ್ನು ಅರಿತುಕೊಂಡ್ರು. ಇವತ್ತು ನಮ್ಮ ಜೀವನದಲ್ಲಿ ನಾವು ನೋಡ್ತಾ ಇದ್ದೇವೆ, ಎಷ್ಟೋ ಜನ ತಪ್ಪು ಮಾಡಿ ಶಿಕ್ಷೆನ ಅನುಭವಿಸ್ತಾ ಇದ್ದಾರೆ. ಹೌದಲ್ಲ? ಇವತ್ತಿಗೂ ಸಹ ಜೈಲುಗಳಲ್ಲಿದ್ದಾರೆ, ನೇಣುಗಂಬಕ್ಕೆ ಹೋಗ್ಲಿಕ್ಕಿದ್ದಾರೆ. ಹಲವಾರು ವಿಧದಲ್ಲಿ ತಪ್ಪು ಮಾಡಿ ಮನೆಯಲ್ಲಿದ್ದಾರೆ, ಬಂಧನದಲ್ಲಿದ್ದಾರೆ, ದಬ್ಬಾಳಿಕೆಯಲ್ಲಿದ್ದಾರೆ. ಹೌದಲ್ಲ? ತಪ್ಪು ಮಾಡಿ ಶಿಕ್ಷೆಗೆ ಗುರಿಯಾದಾಗ ತಾಳ್ಮೆಯಿಂದಿದ್ರೆ ಏನು ಪ್ರಯೋಜನ ಇಲ್ಲ, ಅದು ದೊಡ್ಡ ಕಾರ್ಯನೇ ಅಲ್ಲ ಎಂಬುದಾಗಿ
1 ಪೇತ್ರನಿಗೆ ಬರೆದಂತಹ ಪತ್ರದಲ್ಲಿ ನಾವು 2ನೇ ಅಧ್ಯಾಯದಲ್ಲಿ 20ನೇ ವಾಕ್ಯದಲ್ಲಿ ಚೆನ್ನಾಗಿ ನೋಡ್ತೇವೆ. ತುಂಬಾ ಒಳ್ಳೆಯ ವಾಕ್ಯ, ತುಂಬಾ ಒಳ್ಳೆ ಮಾತು. ನೀವು ತಪ್ಪು ಮಾಡಿ ಶಿಕ್ಷೆಗೆ ಗುರಿಯಾದಾಗ ತಾಳ್ಮೆಯಿಂದಿದ್ದರೆ ಅದೇನು ದೊಡ್ಡ ಕಾರ್ಯವಲ್ಲ. ಕರೆಕ್ಟ್ ಅಲ್ಲ? ತಪ್ಪು ಮಾಡಿ ತಾಳ್ಮೆಯಿಂದಿದ್ರೆ ಏನು ಪ್ರಯೋಜನ? ಶಿಕ್ಷೆಗೆ ಗುರಿಯಾಗಿ ತಪ್ಪು ಮಾಡಿ ಶಿಕ್ಷೆ ಒಂದು ಪಡ್ಕೊಂಡು ತಾಳ್ಮೆಯಿಂದಿದ್ರೆ ಏನು ಪ್ರಯೋಜನ? ಅದು ಪ್ರಯೋಜನ ಅಲ್ಲ. ಆಧ್ಯಾತ್ಮಿಕತೆಯ ಜೀವನದಲ್ಲಿ ಅದು ಏನೂ ಪ್ರಯೋಜನ ಇಲ್ಲ. ಆದರೆ ಆಧ್ಯಾತ್ಮಿಕತೆಯ ಜೀವನದಲ್ಲಿ ಒಳ್ಳೆಯದನ್ನ ಮಾಡಿ ಬರುವ ಹಿಂಸೆ ಬಾಧೆಗಳನ್ನು ತಾಳ್ಮೆಯಿಂದ ಸಹಿಸಿಕೊಂಡರೆ ದೇವರು ನಮ್ಮನ್ನ ಮೆಚ್ಚುತ್ತಾರೆ. ಒಳ್ಳೆಯದನ್ನ ಮಾಡಿ ಹಿಂಸೆ ಬಾಧೆನ ತಾಳ್ಮೆಯಿಂದ ಅನುಭವಿಸಬೇಕು. ಒಳಿತನ್ನ ಮಾಡುವಾಗ ನಿನ್ನ ಮೇಲೆ ಒರಿಸಲ್ಪಡುವ, ನಿಂದಿಸಲ್ಪಡುವ, ಅಲ್ಲಿಗೆಳೆಯಲ್ಪಡುವ, ನಾಚಿಕೆಗೀಡು ಮಾಡುವ, ಪ್ರಾಣ ತೆಗೆಯುವಂತ, ತಲೆ ಎತ್ತದಂತೆ ನಿನ್ನನ್ನು ನಸುಕಿ ಬಿಡುವಂತಹ ಸ್ವಭಾವಗಳಲ್ಲಿ ಗರ್ಜಿಸುವ ಸಿಂಹದಂತೆ ನಿನ್ನ ಮೇಲೆ ಹೋರಾಟವನ್ನು ತರುವಾಗ, ಆ ಹೋರಾಟದ ಮೂಲಕವಾಗಿ ಹಿಂಸೆಗಳು, ನೋವುಗಳು, ಬಾಯಾರಿಕೆಗಳು, ಕಣ್ಣೀರುಗಳು, ದುಃಖಗಳು, ನಿನ್ನ ರಾತ್ರಿ ಹಾಸಿಗೆಯನ್ನೆಲ್ಲ ತೊಯ್ದು ಹೋಗುವಾಗ ಅವುಗಳನ್ನು ಹಿಂಸೆ ಬಾಧೆಗಳಿಂದ ನಿನ್ನ ಸಹಿಸಿಕೊಂಡರೆ, ನಾನು ಸಹಿಸಿಕೊಂಡರೆ ಅದನ್ನ ದೇವರು ಮೆಚ್ಚಿಕೊಳ್ಳುತ್ತಾರೆ. ಹೌದು ಪ್ರಿಯರೇ, ಇದು ಜೀವಂತ ಅನುಭವದಲ್ಲಿ ನಾನು ನಿಮ್ಮ ಮುಂದೆ ನುಡಿತಾ ಇದ್ದೇನೆ. ಪ್ರಿಯರೇ, ನನ್ನ ಜೀವನ ನಿಮ್ಮ ಮುಂದೆ ತೆರೆದಿಡುವುದಾದರೆ ನೀವು ನನ್ನನ್ನು ವಿಶ್ವಾಸಿಸುವುದಿಲ್ಲ. ಇದು ಸಾಧ್ಯವೇ ಎಂಬಂತ ಪ್ರಶ್ನೆ ನಿಮ್ಮ ಮುಂದೆ ಬರುತ್ತದೆ. 54 ಜೀವಂತ ಅನುಭವಗಳಲ್ಲಿ ದೇವರು ನನಗೆ ಆಧ್ಯಾತ್ಮಿಕತೆಯ ಜೀವನವನ್ನು ಕೊಟ್ಟರು. ಈಗಿನ ದಿನಗಳಲ್ಲಿಯೂ ಸಹ ನನ್ನಲ್ಲಿ ನಾನು ಅನುಭವಿಸುವಂತಹ ಒಂದೊಂದು ಅನುಭವಗಳು ಸಹ ಕೆಲವು ಸಾರಿ ನಾನು ಸತ್ತು ಹೋಗಬೇಕೆಂಬಂತಹ ಭಾಸವಾಗ್ತದೆ. ಯಾಕೆ ಜೀವಿಸಬೇಕು ಎಂಬಂತಹ ಭಾಸವಾಗ್ತದೆ. ಆದರೂ ನನ್ನೊಳಗಿರುವಂತ ನನ್ನ ಪೋಷಕರಾದ ಪವಿತ್ರ ಆತ್ಮರ ಪ್ರೇರಣೆಯ ಮೂಲಕವಾಗಿ ನನ್ನ ಮುಂದೆ ಇರುವಂತಹ ಬೆಟ್ಟದಂತಹ ಸಮಸ್ಯೆಗಳನ್ನ, ಹೋರಾಟಗಳನ್ನ ಪ್ರಭುವಿನ ಕರಗಳಿಗೆ ಕೊಟ್ಟು ಸೈರಣೆಯಿಂದ ಆತನ ಪಾದ ಸೇವೆಯನ್ನು ಮಾಡುತ್ತಾ ನಿಮ್ಮ ಮುಂದೆ ನಾನಿದ್ದೇನೆ. ಪ್ರತಿದಿನವೂ ದೇವರ ಸಾಮ್ರಾಜ್ಯವನ್ನ ನಿಮ್ಮ ಮುಂದೆ ನಾನು ತೆರೆದಿಡಲಿಕ್ಕೆ ದೇವರು ನನಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಒಂದು ಪಕ್ಷ ನಾನು ಆಧ್ಯಾತ್ಮಿಕತೆ ಇಲ್ಲದ ಬರೀ ವಿಶ್ವಾಸ ಜೀವನದಲ್ಲಿ ಇದ್ದದ್ದೇ ಆಗಿದ್ದರೆ, ಆಧ್ಯಾತ್ಮಿಕತೆಯ ಒಳ ಅರ್ಥದ ಗುಟ್ಟವು ನಾನು ಅರ್ಥೈಸಿಕೊಳ್ಳದೆ ಹೋಗಿದ್ದರೆ, ದೇವರು ನನಗೆ ಶಕ್ತಿಯನ್ನು, ಬಲವನ್ನು ಕೊಡದೆ ಹೋಗಿದ್ದರೆ ನಾನು ಸತ್ತು ಹೋಗುತ್ತಾ ಇದ್ದೆ, ಅಥವಾ ಈ ಸೇವಾ ಕಾರ್ಯವನ್ನು ಬಿಟ್ಟು ಓಡಿ ಹೋಗುತ್ತಾ ಇದ್ದೆ. ಹೌದು ಪ್ರಿಯರೇ, ಇದು ಸತ್ಯ. ನನ್ನ ನೋವುಗಳು, ಗಾಯಗಳು, ವೇದನೆಗಳು ಸಹಿಸಲಾರದು. ರಾತ್ರಿಯೆಲ್ಲ ನನ್ನ ಕಣ್ಣೀರಿನ ಹನಿಗಳು ನನ್ನ ಹಾಸಿಗೆನ ತೋಯಿಸುತ್ತದೆ. ಹಗಲು ರಾತ್ರಿ ನನ್ನ ಹೃದಯ ಆ ಕರ್ತನನ್ನ ನೋಡಿ ಒಂದು ನುಡಿಯನ್ನು ಹೇಳುತ್ತದೆ. ಪ್ರತಿಯೊಂದು ಗೊಂದಲಗಳು ಬರುವಾಗಲೂ ನಾನು ನನ್ನ ಮುಂದೆ ಸ್ವಾಮಿಯ ಮುಂದೆ ಹೇಳಿ, ಸ್ವಾಮಿ, ನನ್ನ ಪ್ರಾಮಾಣಿಕತೆ ನಿನ್ನ ಮುಂದೆ ಇದೆಯಲ್ಲವೇ? ಹೌದು ಪ್ರಿಯರೇ, ಕೆಲವು ಸಾರಿ ನಾನು ಎಣಿಸಿ ಹೇಳುವುದುಂಟು ಮನಸ್ಸಿನಲ್ಲಿ. ಕೆಲವರು ನನ್ನ ಮೇಲೆ ಎಷ್ಟೋ ದೂಷಣೆಗಳನ್ನ, ಎಷ್ಟೋ ಅಪವಾದಗಳನ್ನ ಹೊರಿಸುವಾಗಲೆಲ್ಲ ನನ್ನ ಮನಸ್ಸಿನಲ್ಲಿ ಬರುವಂತಹ ನುಡಿ ಇದೆ, ನನ್ನ ಜೀವ ಸ್ವರೂಪರಾದ ರಕ್ಷಕರಾದ ದೇವರಿಗೆ ಕಾಣದೇ ಇರುವಂತದ್ದು, ನನ್ನ ಜೀವ ಸಂರಕ್ಷಕರಾದಂತ, ನನ್ನನ್ನು ಸದಾ ಕಾಯುವಂತ ನನ್ನ ರಾಜಾದಿರಾಜ ದೇವರ ಕಣ್ಣಿಗೆ ಕಾಣದೇ ಇರುವಂತದ್ದು ಇವರ ಕಣ್ಣಿಗೆ ಹೇಗೆ ಕಂಡಿತ್ತು? ಇವರ ಕಿವಿಗೆ ಹೇಗೆ ಬಿದ್ದಿತ್ತು? ಹೌದಲ್ಲ? ನನ್ನ ಜೀವ ಸ್ವರೂಪರಾದಂತ ದೇವರ ಕಿವಿಗೆ ಬೀಳದೆ ಇರುವುದೇ, ನನ್ನ ಜೀವ ಸ್ವರೂಪರಾದ ದೇವರ ಕಣ್ಣಿಗೆ ಕಾಣದಿರುವುದು ಇವರಿಗೆ ಹೇಗೆ ಕಂಡಿತ್ತು? ಏನು ಉತ್ತರ ಕೊಡಲಿಕ್ಕೆ ಸಾಧ್ಯ? ದೇವರೆಲ್ಲರನ್ನು ಆಶೀರ್ವದಿಸಲಿ. ಇದು ಆಧ್ಯಾತ್ಮಿಕತೆಯಲ್ಲಿ ದೇವರು ಮುನ್ನಡೆಸುವಂಥದ್ದು ಪ್ರಿಯ. ಅಂದರೆ ಪೋಷಣೆ ನಾವು ಪಡೆದುಕೊಳ್ಳುವಾಗ ಮಾತ್ರ ಜೀವಿಸಲು ಸಾಧ್ಯ. ಹೀಗೆ ಹಿಂಸೆ ಬಾಧೆಗಳನ್ನು ತಾಳ್ಮೆಯಿಂದ ಸಹಿಸಿ ನಾವು ಕೊಳ್ಳಬೇಕು. ಅದೇ ದೇವರು ಮೆಚ್ಚುವುದು.
ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ, ನನ್ನನ್ನು ಮೆಚ್ಚಿಸಿಕೊಳ್ಳಿಕ್ಕಾಗಿಲ್ಲ, ನಿಮ್ಮಿಂದ ನನಗೇನೋ ಬರಬೇಕಾಗಿಲ್ಲ. ಆದರೆ ಖಂಡಿತ ನಾನು ವಿಶ್ವಾಸಿಸ್ತೇನೆ, ನೀವು ನನಗೋಸ್ಕರ ಒಂದು ನಿಮಿಷ ಮಂಡಿ ಊರಿ ಪ್ರಾರ್ಥಿಸುತ್ತಿದ್ದೀರಿ ಎಂಬುದಾಗಿ. ಯಾಕೆಂದರೆ ಅದಕ್ಕಾಗಿಯೇ ಇಂದು ನಾನು ನಿಮ್ಮ ಮುಂದೆ ಜೀವಂತವಾಗಿದ್ದೇನೆ. ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್. ಪ್ರಿಯರೇ, ಇಂದಿನ ದಿನದ ಈ ವಾಕ್ಯಗಳನ್ನು ನಾವು 1 ಪೇತ್ರನಿಗೆ ಬರೆದ ಪತ್ರ 2ನೇ ಅಧ್ಯಾಯವನ್ನು 20-25 ವಾಕ್ಯವನ್ನು ಧ್ಯಾನಿಸಿ ಹೋಗುವಾಗ ಸುಂದರವಾದ ನುಡಿಗಳನ್ನು ನಾವು ಧ್ಯಾನಿಸಲಿಕ್ಕೆ ಸಾಧ್ಯ. ನೀವು ಹೀಗೇ ಜೀವಿಸಬೇಕೆಂದು ದೇವರು ನಿಮ್ಮನ್ನು ಕರೆದಿದ್ದಾರೆ. ನಾನು ಹೀಗೇನೆ ಜೀವಿಸಬೇಕು. ಹೌದು ಪ್ರಿಯರೇ, ಹೀಗೇನೆ ನಾನು ಜೀವಿಸಬೇಕಾಗಿದೆ. ಆದರೆ ಜೀವಿಸಲೇಬೇಕು ನನ್ನ ಪ್ರಭುವಿಗಾಗಿ. ಇದೇ ದೇವರ ಚಿತ್ತ, ಅದಕ್ಕಾಗಿ ನನ್ನ ಕರೆದಿದ್ದಾರೆ. ಹಾಗೆ ನೀವು ಹೇಗೆ ಜೀವಿಸ್ತಾ ಇದ್ದೀರೋ ಹಾಗೆಯೇ ಜೀವಿಸಬೇಕು. ಒಂದು ಪಕ್ಷ ಪರಿವರ್ತನೆ ಜೀವನಕ್ಕಾಗಿ ಶ್ರಮಿಸ್ತಾ ಇರಬಹುದು, ಕೆಟ್ಟದನ್ನು ಬಿಟ್ಟು ಬಾಳಬೇಕನ್ನೋ ಜೀವನದಲ್ಲಿ ಜೀವಿಸ್ತಾ ಇರಬಹುದು, ಅಥವಾ ವಿಶ್ವಾಸವಾದ ಜೀವನವನ್ನು ನಡೆಸಬೇಕು ಅನ್ನೋ ವಿಶ್ವಾಸದಲ್ಲಿ ಜೀವಿಸ್ತಾ ಇರಬೇಕು, ಕ್ರಿಸ್ತನಿಗಾಗಿಯೇ ಜೀವಿಸಬೇಕು, ಕ್ರಿಸ್ತನನ್ನೇ ಧರಿಸಿಕೊಳ್ಳಬೇಕೆಂಬುದಾಗಿರಬಹುದು, ಒಳ್ಳೆಯ ಕುಟುಂಬವನ್ನು ನಡೆಸಬೇಕು ಎಂಬುದಾಗಿರುವ ಹಲವಾರು ಆಸೆಗಳಲ್ಲಿ ನೀವು ಜೀವಿಸ್ತಾ ಇರಬಹುದು. ಆದರೆ ನಿಮ್ಮ ಜೀವನದಲ್ಲಿ ಬರುವಂತಹ ನೋವು, ನಲಿವು ಏನೋ ಇದ್ರು ಎಲ್ಲವನ್ನು ತಾಳ್ಮೆಯಿಂದ ಸಹಿಸಿಕೊಂಡು ಜೀವಿಸ್ತಾ ಇದ್ದೀರಿ ಅಂದ್ರೆ, ಆದ್ರೆ ನೀವು ಹಾಗೆಯೇ ನಿನ್ನ ಹೆಂಡತಿಯಿಂದ ನೀನು ಟಾರ್ಚರ್ ಪಟ್ಟೆ ಜೀವಿಸಬೇಕು ಅಂದ್ರೆ ಜೀವಿಸಬೇಕು, ನಿನ್ನ ಗಂಡನಿಂದ ಟಾರ್ಚರ್ ಪಟ್ಟೆ ಜೀವಿಸಬೇಕು ಅಂದ್ರೆ ನೀನು ಹಾಗೆ ಜೀವಿಸಬೇಕು, ನಿನ್ನ ಮಕ್ಕಳಿಂದ, ನಿನ್ನ ಎತ್ತವರಿಂದ ನಿನ್ನ ಹೀಗೆಯೇ ಜೀವಿಸಬೇಕು, ನೀನು ಹಾಗೆಯೇ ಜೀವಿಸಬೇಕು. ನೀವು ಹೀಗೆ ಜೀವಿಸಬೇಕೆಂದೇ ದೇವರು ನಿಮ್ಮನ್ನ ಕರೆದಿದ್ದಾರೆ. ಇದರ ನೋ ಚೇಂಜಸ್. ತಾಳ್ಮೆಯಿಂದ ಸಹಿಸಿಕೊಂಡು ಹೋಗ್ಬೇಕು. ನಿನ್ನ ಮುಂದೆ ಕುರಿಗಾಯ ಇದ್ದಾರೆ, ತಾಳ್ಮೆಯಿಂದ ಸಹಿಸಿಕೊಂಡು ಹೋಗ್ಬೇಕು. ಅದೇ ಕ್ರಿಸ್ತಿಯ ಜೀವನ, ವಿಶ್ವಾಸದ ತಳಹದಿ, ಆಧ್ಯಾತ್ಮಿಕ ಸ್ಪಿರಿಚುವಲ್ ಲೈಫ್, ಸ್ಪಿರಿಚುವಲ್ ಫೌಂಡೇಶನ್. ಕಳೆದ 3 ದಿನದ ಮುಂಚೆ ಲೈವ್ ಅಲ್ಲಿ ನಿಮಗೆ ಸಂದೇಶವನ್ನು ಕೊಟ್ಟಿದ್ದೆ. ಎಷ್ಟು ಜನ ಕೇಳಿದ್ರೆ ನನಗೆ ಗೊತ್ತಿಲ್ಲ. ಪ್ರತಿದಿನ ಲೈವ್ ಪ್ರೋಗ್ರಾಮ್ ಫೇಸ್ಬುಕ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಇರುತ್ತೆ. ಪ್ರಿಯರೇ, ಕೇಳಿ. ಎರಡನೇದಾಗಿ ನಾವು ನೋಡ್ತೇವೆ, ಕ್ರಿಸ್ತ ಯೇಸು ಸಹ ನಿಮಗಾಗಿ ಹಿಂಸೆ ಬಾಧೆಗಳನ್ನು ಅನುಭವಿಸಿದರು. ಯೇಸು ಸ್ವಾಮಿ ಸಹ ನಮಗೋಸ್ಕರ ಹಿಂಸೆ ಬಾಧೆಗಳನ್ನ ಇದೇ ರೀತಿ ಅನುಭವಿಸಿದರು. ಅದರಿಂದ ನಾವಿಂದ ಅನುಭವಿಸುವುದೇನೋ ಹೊಸತಲ್ಲ, ಇದಕ್ಕಿಂತ ಕಠಿಣವಾಗಿ ಯೇಸು ಸ್ವಾಮಿ ಅನುಭವಿಸಿದರು. ಆದರೆ ಅವರು ದೇವರು, ನಾವು ಮನುಷ್ಯರು. ಅದಕ್ಕೆ ಯೇಸು ಹೇಳಿದರು, ಹಸಿ ಮರಕ್ಕೆ ಹೀಗೆ ಮಾಡಿದ ಮೇಲೆ ಒಣ ಮರಕ್ಕೆ ಇನ್ನೇನು ತಾನೇ ಮಾಡಲಾರರು ಎಂಬುದಾಗಿ ನೊಂದುಕೊಂಡು ಯೇಸು ಸ್ವಾಮಿ ಹೇಳಿಬಿಟ್ರು. ಅದರಿಂದ ನಮ್ಮ ಮುಂದೆ ಬರುವಂತಹ ಹಿಂಸೆ ಬಾಧೆಗಳನ್ನ ನಾವು ಅನುಭವಿಸುವಾಗ ಯೇಸು ಸ್ವಾಮಿಯನ್ನು ನಾವು ನೋಡಬೇಕು. ತಮ್ಮ ಹೆಜ್ಜೆಯ ಜಾಡನ್ನೇ ನೀವು ಅನುಸರಿಸುವಂತೆ ನಿಮಗೊಂದು ಆದರ್ಶವನ್ನು ಬಿಟ್ಟು ಹೋದರು. ಯೇಸು ಸ್ವಾಮಿ ತಮ್ಮಂತೆಯೇ ನಡೀಬೇಕೆಂಬುದಾಗಿ ಒಂದು ಆದರ್ಶವಾದಂತ ತನ್ನ ಜೀವನ ಶೈಲಿ ನಮ್ಮ ಮುಂದೆ ಇಟ್ಟು ಹೋಗಿದ್ದಾರೆ. ಅವರಾಗಿಯೇ ಹೆಜ್ಜೆ ಮೇಲೆ ಹೆಜ್ಜೆ ಇಡುತ್ತಾ ನಾವು ನಡೆಯಬೇಕು, ಅವರಂತೆಯೇ ನಡೆಯಬೇಕು, ಅವರಂತೆಯೇ ಆಗಬೇಕೆಂಬುದಾಗಿ, ಒಳ್ಳೆಯ ಕುರುಬನಾಗಿ ಜೀವಿಸಬೇಕೆಂಬುದಕ್ಕಾಗಿ. ಕುರಿ ನೋಡಿ, ಆ ಹೆಜ್ಜೆ ಜಾಡಲ್ಲೇ ಹೋಗ್ತದೆ. ಒಂದು ಕುರಿ ಹಿಂದೆ ಹೋದ್ರೆ ಅದು ಹಿಂದನೇ ಹೋಗ್ತದೆ, ಕುರಿಗಾಯಿ ಮುಂದೆ ಹೋದ್ರೆ ಹಿಂದನೇ ಹೋಗ್ತದೆ. ಹಾಗೆ ನಾವು ಹೋಗಬೇಕು ಪ್ರಭು ಯೇಸುವನ್ನು ಅನುಸರಿಸ್ತಾ. ಹೌದು ಪ್ರಿಯರೇ, ಯಾವ ಪಾಪವನ್ನು ಅವರು ಮಾಡಲಿಲ್ಲ. ಅವರ ಬಾಯಿಂದ ಅಬದ್ಧವಾದ ಮಾತೊಂದು ಸಹ ಕೇಳಿ ಬರಲಿಲ್ಲ. ಯಾರು? ಯೇಸು ಸ್ವಾಮಿ ಯಾವ ಪಾಪವನ್ನು ಮಾಡಲಿಲ್ಲ, ಯಾವ ಕೆಟ್ಟ ಮಾತು ಸಹ, ಪದ ಸಹ ಅವರಿಂದ ಬರಲಿಲ್ಲ, ಹೊರಗೆ ಬರಲಿಲ್ಲ. ಅಷ್ಟರ ಮಟ್ಟಿಗೆ ಅವರು ತನ್ನ ಆಧ್ಯಾತ್ಮಿಕತೆಯನ್ನು, ದೇವರು ಎಂಬಂತಹ ಆ ಒಂದು ಸ್ಥಾನವನ್ನ, ಆ ದೇವರು ಎಂಬ ಪದದ ಅರ್ಥವನ್ನ, ಆ ದೇವರು ಎಂಬ ಸ್ವಭಾವವನ್ನ ಯೇಸು ಸ್ವಾಮಿ ತೋರಿಸಿದ್ರು. ಆದರ್ಶವನ್ನು ಬಿಟ್ಟು ಹೋಗಿದ್ದಾರೆ. ಯಾವ ಪಾಪವನ್ನು ಮಾಡಲಿಲ್ಲ, ಬಾಯಿಂದ ಯಾವ ಅಬದ್ಧ ಮಾತು ಸಹ ಅವರಿಂದ ಬರಲಿಲ್ಲ. ಆದರೆ ನಾವು ಇವತ್ತು ಪಾಪವನ್ನು ಮಾಡ್ತಾ ಇದ್ದೇವೆ, ಆದರ್ಶವನ್ನು ಬಿಟ್ಟುಬಿಟ್ಟಿದ್ದೇವೆ, ಅನುಸರಿಸ್ತಾ ಇಲ್ಲ. ಬಾಯಿಂದ ಅಬದ್ಧವಾದಂತಹ ಮಾತು, ದೂಷಣೆಗಳು, ನಿಂದನೆಗಳು, ಅವಹೇಳನೆಗಳು, ಅಪದೂರುಗಳು, ಟೀಕೆಗಳು, ಕೆಟ್ಟದಾವುಗಳು. ಹೆಸರಿಗೆ ಪ್ರಾರ್ಥಿಸುವವ, ಶುಭ ಸಂದೇಶ ಸಾರುವವ, ಮಧ್ಯಸ್ಥ ಪ್ರಾರ್ಥಿಸುವವ, ವಿಶ್ವಾಸಿ, ಹೆಸರಿಗೆ ಟೈಟಲ್, ಆದರೆ ಒಳಗೆ ಕೊಳಕು. ತೋಳ, ಕುರಿಯ ಚರ್ಮವನ್ನು ಒದ್ದುಕೊಂಡು ನಡೆಯುವಂತಹ ತೋಳ,
ಅದು ನಾವಾಗಿದ್ದೇವೆ ಎಂಬುದನ್ನು ನಾವು ಚಿಂತಿಸಬೇಕು. ಈ ದೂಷಣೆ, ನಿಂದನೆ, ಸೇಡು, ಮತ್ಸರ, ಅಗೆತನ, ದುಷ್ಟತನ, ಟೀಕೆ, ಮತ್ತೊಬ್ಬರನ್ನು ಕುರಿತು, ಮತ್ತೊಬ್ಬರ ಸೇವೆಯನ್ನು ಕುರಿತು, ಮತ್ತೊಬ್ಬರ ಜೀವನವನ್ನು ಕುರಿತು, ಮತ್ತೊಬ್ಬರ ಕುಟುಂಬವನ್ನು ಕುರಿತು ಹೀಗೆ ಮಾತನಾಡುವವ ಕೇಡಿಗ, ಅವನೇ ಸೈತಾನ. ಅವನಲ್ಲಿ ದೇವರ ಆತ್ಮರಿಲ್ಲ, ಪೋಷಕನವನಲ್ಲಿಲ್ಲ. ತಾವನು ತನ್ನನ್ನು ತಾನು ಹೆಚ್ಚಿಸಿಕೊಳ್ಳುವುದಕ್ಕಾಗಿ ಮಾತ್ರ, ತನ್ನನ್ನು ತಾನು ಒಳ್ಳೆಯವಳು ಎಣಿಸಿಕೊಳ್ಳುವುದಕ್ಕಾಗಿ ಮಾತ್ರ, ವಿಶ್ವಾಸಿ ಎಂದು ತೋರಿಸಿಕೊಳ್ಳುವುದಕ್ಕಾಗಿ ಮಾತ್ರ ಪ್ರಾರ್ಥಿಸುತ್ತಾನೆ, ಆಡುತ್ತಾನೆ, ಸ್ತುತಿಸುತ್ತಾನೆ, ಶುಭ ಸಂದೇಶವನ್ನು ಸಾರುತ್ತಾನೆ. ಡಮ್ಮಿ ಅಷ್ಟೇ. ಆದರೆ ಅದಾಗಿರಬಾರದು ನಮ್ಮ ಜೀವನ. ಯೇಸು ಸ್ವಾಮಿ ಅಂತ ಇರಬೇಕು ನಾವು. ಅವಮಾನ ಪಡಿಸಿದವರನ್ನ ಪ್ರತಿಯಾಗಿ ಅವಮಾನ ಪಡಿಸಲೂ ಇಲ್ಲ. ಆ ಅವಮಾನವನ್ನ ಸ್ವೀಕರಿಸಿದ್ರು, ಉಗುಳಿದ್ರು, ಸ್ವೀಕರಿಸಿದ್ರು, ಒಡೆದ್ರು, ಬೆತ್ತಲೆ ಮಾಡಿದ್ರು, ಮೌನವಾಗಿಯೇ ಇದ್ರು. ಅವರು ಯಾತನೆ ಅನುಭವಿಸಬೇಕಾದ್ರೆ ಯಾರನ್ನು ಸಹ ಅವ್ರು ಗದರಿಸಲಿಲ್ಲ. ನಾನು ಯೂದಾ ಕುಲದಿಂದ ಹುಟ್ಟಿ ಬಂದಿದ್ದೇನೆ, ನಾನು ಜೀವಿಸುವನಾಗಿದ್ದೇನೆ, ಜೀವ ಕೊಡುವನಾಗಿದ್ದೇನೆ, ಸತ್ತವರಿಗೆ ಕೈ ಕಾಲುಗಳನ್ನ ಕೊಟ್ಟೆ, ಮಾತನಾಡಲಿಕ್ಕೆ ಕೊಟ್ಟೆ, ಎಲ್ಲ ಮಾಡಿದ. ಈಗ ನಾನು ಮನಸ್ಸು ಮಾಡಿದರೆ ನಿನ್ ಕಾಲು ತೆಗೆದು ಬಿಡ್ತೀನಿ, ಕೈ ತೆಗೆದು ಬಿಡ್ತೀನಿ, ನಿನ್ ಜೀವ ತೆಗೆದು ಬಿಡ್ತೀನಿ, ನೀನು ಹಾಗೆ ಮಾಡಿಬಿಡ್ತೀನಿ, ಹೀಗೆ ಮಾಡಿಬಿಡ್ತೀನಿ, ನೀನು ಸತ್ತೋಗ್ತೀಯ. ಯಾವ ವಿಧವಾದಂತಹ ಬೆದರಿಕೆಯನ್ನ ಹಾಕಲಿಲ್ಲ. ಎಲ್ಲ ಅಧಿಕಾರವಿದ್ದರೂ ಸಹ ಯಾವ ಬೆದರಿಕೆಯನ್ನು ಹಾಕಲಿಲ್ಲ. ಇದೇ ದೇವರ ಸ್ವಭಾವ. ಈ ಸ್ವಭಾವ ನಮ್ಮಲ್ಲಿ ಬರಬೇಕು. ನಾವಾದ್ರೆ ಏನ್ ಮಾಡ್ತೀಯಾ, ನನಗೆ ಗೊತ್ತು, ನಾನು ಸರಿಯಾಗಿ ಪಾಠ ಕಲಿಸ್ತೇನೆ, ನಾನು ಹಾಗೆ ಮಾಡ್ತೀನಿ, ನನಗೆ ಗೊತ್ತು, ನೋಡಿ ಹೇಗೆ ಮಾನ ಮರ್ಯಾದೆ ತೆಗಿತೀನಿ ಅವಳ್ದು, ಹೇಗೆ ಮಾನ ಮರ್ಯಾದೆ ತೆಗಿತೀನಿ ನೋಡೋ ಅದ್ ಹೆಂಗ್ ಜೀವಿಸ್ಬಿಡ್ತಾನೆ ನೋಡ್ತೀನಿ, ಅದ್ ಹೆಂಗೆ ಅವನು ಉದ್ಧಾರ ಆಗ್ಬಿಡ್ತಾನೆ ನೋಡ್ತೀನಿ, ಅದ್ ಹೆಂಗೆ ಅವನು ಸ್ಥಾನ ಗಿಡಿಸ್ಕೊಬಿಡ್ತಾನೆ ನೋಡ್ತೀನಿ, ಅದ್ ಹೆಂಗೆ ಧ್ಯಾನ ನಡೆಸ್ಬಿಡ್ತಾನೆ ನೋಡ್ತೀನಿ, ಅದ್ ಹೆಂಗೆ ಅವನು ಹೀಗೆ ಮಾಡಿಬಿಡ್ತಾನೆ, ಮುಂದೆ ಬಂದ್ಬಿಡ್ತಾನೆ ನೋಡ್ತೀನಿ. ಇದು ನಮ್ಮ ಸ್ವಭಾವ. ದುರಾತ್ಮದಿಂದ ವಶಿತನಾಗಿರುವಂತವನ ಸ್ವಭಾವ. ನಾನು ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ. ಇಲ್ಲ, ಬದಲಿಗೆ ಸತ್ಯ ಸ್ವರೂಪರು, ನ್ಯಾಯಾಧಿಪತಿಯಾದ ದೇವರಿಗೆ ತಮ್ಮನ್ನೇ ಒಪ್ಪಿಸಿಕೊಂಡ್ರು. ತಮ್ಮನ್ನೇ, ಅಪ್ಪ ಇವರೇನು ಮಾಡ್ತಾ ಇದ್ದಾರೆ, ನೀವು ಅರಿರವನ್ನು ಕ್ಷಮಿಸಿರಿ, ತಮ್ಮನ್ನೇ ಒಪ್ಪಿಸಿಕೊಂಡ್ರು. ನಾವು ನಮ್ಮನ್ನೇ ಒಪ್ಪಿಸಿಕೊಳ್ಳಬೇಕು, ನಮ್ಮನ್ನೇ ಸಂಪೂರ್ಣವಾಗಿ ಒಪ್ಪಿಸಿಕೊಳ್ಳಬೇಕು. ಅದೇ ಆಧ್ಯಾತ್ಮಿಕ ಜೀವನದ ಶಕ್ತಿ. ನಮ್ಮನ್ನು ಒಪ್ಪಿಸಿಕೊಳ್ಳಬೇಕು, ನಾವು ಒಪ್ಪಿಸಿಕೊಳ್ಳಬೇಕು. ನಿತ್ಯ ಜೀವಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಳ್ಳಬೇಕು, ಸತ್ಯಕ್ಕೋಸ್ಕರ ನಮ್ಮನ್ನು ಒಪ್ಪಿಸಿಕೊಳ್ಳಬೇಕು. ನಮ್ಮ ಪಾಪದ ಪಾಲಿಗೆ ಸತ್ತು ಸತ್ಯಕ್ಕೋಸ್ಕರ ಜೀವಿಸುವಂತೆ ಯೇಸು ಸ್ವಾಮಿ ತಮ್ಮ ದೇಹದಲ್ಲಿ ನಮ್ಮ ಪಾಪಗಳನ್ನು ಹೊತ್ತು ಶಿಲುಬೆಯನ್ನ ಏರಿದರು. ನಮ್ಮ ಪಾಪವನ್ನು ಹೊತ್ತು ಶಿಲುಬೆಗೆ ಏರಿದರು. ಸತ್ಯಕ್ಕೋಸ್ಕರ ಜೀವಿಸುವಂತೆ. ನಮ್ಮ ಪಾಪದ ಪಾಲಿಗೆ ಅವರು ಸತ್ರು, ಸಾಯುವುದಕ್ಕಾಗಿಯೇ ಬಂದರು. ಉತ್ತಮರಾಗಿ ಪ್ರಿಯರೇ, ನಾವು ಸಹ ಮತ್ತೊಬ್ಬರಿಗಾಗಿ ಜೀವಿಸಬೇಕು. ಮತ್ತೊಬ್ಬರಿಗಾಗಿ ನಾವು ಜೀವಿಸಬೇಕು. ಮತ್ತೊಬ್ಬರನ್ನ ನಾಶ ಮಾಡಲಿಕ್ಕಾಗಿ ಅಲ್ಲ, ಮತ್ತೊಬ್ಬರ ಮೇಲೆ ಹಗೆ ತೀರಿಸಲಿಕ್ಕಾಗಿ ಅಲ್ಲ. ಅದು ಒಂದು ಜೀವನ, ಕಪಟ ಜೀವನ, ಕಳ್ಳತನದ ಜೀವನ, ಜೊತೆಯಲ್ಲೇ ಇದ್ದು ಗುಂಡಿ ತೋಡುವ ಜೀವನ, ಜೊತೆಯಲ್ಲೇ ತಿಂದು ವಿಷ ಹಾಕುವ ಜೀವನ, ಜೊತೆಯಲ್ಲೇ ಇದ್ದು ಕಾಲೆಳೆಯುವ ಜೀವನವೇ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ ಎಂದೇಳಿ ಆ ಯೇಸುವನ್ನೇ ಶಿಲುಬೆಗೆ ಜಡಿಯುವಂತಹ ಸ್ವಭಾವವನ್ನು ಇವತ್ತು ನಾವು ಪ್ರತಿಯೊಬ್ಬರಲ್ಲಿ ನಾವು ನೋಡ್ತಾ ಇದ್ದೇವೆ. ನಮ್ಮನ್ನು ನಾವು ಯೋಚಿಸಬೇಕು. ನಾವೆಲ್ಲರೂ ಬಲಹೀನರೇ, ಪಾಪಿಗಳೇ ನಿಜ. ಆದರೂ ನಮ್ಮನ್ನು ಒಮ್ಮೆ ನೋಡಬೇಕು, ಪರಿಶೀಲಿಸಿಕೊಳ್ಳಬೇಕು, ನಮ್ಮನ್ನು ನಾವು ಪರಿವರ್ತಿಸಿಕೊಳ್ಳಲು ಪ್ರಯತ್ನಿಸಬೇಕು. ಅದುವೇ ಆಧ್ಯಾತ್ಮಿಕ ಜೀವನದ ಅಭಿಷೇಕ. ಅವರ ಗಾಯಗಳಿಂದ ನಾವು ಗುಣ ಹೊಂದುವಂತೆ ಮಾಡಿದರು. ಅವರ ಗಾಯಗಳಿಂದ ಗುಣ, ಅವರ ಗಾಯಗಳಿಂದ ಹರಿದ ರಕ್ತದಿಂದ ನಮಗೆ ಸಂರಕ್ಷಣೆ. ದಾರಿ ತಪ್ಪಿದ ಕುರಿಗಳಂತೆ ಅಲಿತಾ ಇದ್ದಂತಹ ನಮ್ಮನ್ನ
ಅವರು ತಮ್ಮ ರಕ್ತದ ಮೂಲಕವಾಗಿ ಕೊಂಡುಕೊಂಡು, ತಮ್ಮ ರಕ್ತದ ಮೂಲಕವಾಗಿ ಸಂರಕ್ಷಣೆಯನ್ನು ಕೊಟ್ಟು, ನಮ್ಮ ಆತ್ಮವನ್ನು ಕಾಯುವ ಕುರಿಗಾಯಿಯಾಗಿ ನಮ್ಮನ್ನು ಮುನ್ನಡೆಸುವುದಕ್ಕಾಗಿ ಈ ದಿನವೂ ಸಹ, ಈ ಕ್ಷಣವೂ ಸಹ ನಮ್ಮೊಡನೆ ವಾಕ್ಯವಾಗಿ ಮಾತನಾಡುತ್ತಾ ಇದ್ದಾರೆ. ಓ ನನ್ನ ಸಹೋದರನೇ, ಸಹೋದರಿಯೇ, ದೇವರ ಮಗನೇ, ದೇವರ ಮಗಳೇ, ತುಂಬಾ ಆಳವಾಗಿ ನೀವು ಧ್ಯಾನಿಸಬೇಕು. ಈ ದಿನದ ವಾಕ್ಯದಲ್ಲಿ ಒಂದು ಶ್ರೇಷ್ಠತೆ, ಒಂದು ಪರಿಪಕ್ವತೆ, ಒಂದು ಅಭಿಷೇಕ ಒಳ್ಳೆಯ ಕುರಿಗಾಯಿಯಾಗಿರುವಂತಹ ಪ್ರಭು ಯೇಸುವಿನ ಮೂಲಕವಾಗಿದೆ. ಯೋಹಾನನ ಶುಭ ಸಂದೇಶ 10ನೇ ಅಧ್ಯಾಯದಲ್ಲಿ ನಾವು 1ರಿಂದ 10 ವಾಕ್ಯಗಳನ್ನು ನಾವು ಧ್ಯಾನಿಸುವಾಗ ಯೇಸುಸ್ವಾಮಿ ಹೇಳ್ತಾರೆ, ಸತ್ಯ ಸತ್ಯವಾಗಿ ನಾನು ಹೇಳ್ತೇನೆ, ನಾನೇ ಕುರಿಗಾಯಿ ಎಂಬುದಾಗಿ, ನಾನೇ ಬಾಗಿಲು ಎಂಬುದಾಗಿ, ಕುರಿಗಳಿಗೆ ನಾನೇ ಬಾಗಿಲು ಎಂಬುದಾಗಿ. ಹೌದು ಪ್ರಿಯರೇ, ಯೇಸುಸ್ವಾಮಿ ಹೇಳುತ್ತಾರೆ, ಕುರಿಯಟ್ಟಿಗೆ ಬಾಗಿಲ ಮೂಲಕ ಬರದೆ ಗೋಡೆ ಹತ್ತಿ ಬರುವವನು ಕಳ್ಳ ಹಾಗೂ ಕೊಳ್ಳೆಗಾರ ಎಂಬುದಾಗಿ. ಮನೆಯ ಬಾಗಿಲಲ್ಲಿ ಬಂದ್ರೆ, ಮನೆಯ ದ್ವಾರದ ಮೂಲಕವಾಗಿ, ಬಾಗಿಲ ಮೂಲಕವಾಗಿ ಬಂದ್ರೆ ಪರವಾಗಿಲ್ಲ, ಹಿಂಬಾಗಲಿಂದ, ಹಿಂದುಗಡೆಯಿಂದ ಗೋಡೆ ಜಿಗಿದು ಬರುವುದಾದರೆ ಅವನು ಕಳ್ಳ, ಕೊಳ್ಳೆಗಾರ. ಹಾಗೆ ಇವತ್ತು ನಮ್ಮ ಆತ್ಮವನ್ನ ಕದೀಲಿಕ್ಕಾಗಿ ಮುಂದೆ ದ್ವಾರದಿಂದ ಬರದೆ ಹಿಂಬಾಗಿಲಿಂದ ಗೋಡೆ ಎತ್ತಿ ಬರುತ್ತಾ ಇದ್ದಾನೆ ಸೈತಾನವೆಂಬ ಪ್ರಚೋದಕ. ಅಡ್ಡದಾರಿಗಳಿಂದ, ಕೆಟ್ಟ ಮಾರ್ಗಗಳಿಂದ, ಪ್ರೇರಣೆ ಕೊಡುವಂತಹ ಕೆಟ್ಟ ಚಿತ್ರೀಕರಣಗಳಿಂದ, ಪಾಪದ ಮೋಹ ತರುವಂತಹ ಕಾಮನೀಯ ಚಿಂತೆಗಳಿಂದ ನಮ್ಮನ್ನು ಕೊಳ್ಳೆ ಹೊಡೆಯಲಿಕ್ಕೆ, ದುರಾಸೆ ನಿಮಿತ್ತವಾಗಿ ನಮ್ಮನ್ನು ಕೊಳ್ಳೆ ಹೊಡೆಯಲಿಕ್ಕೆ, ನಮ್ಮ ಆತ್ಮವನ್ನು ಕದಿಯಲಿಕ್ಕೆ, ನಮ್ಮ ಆರೋಗ್ಯವನ್ನು ಕದಿಯಲಿಕ್ಕೆ, ನಮ್ಮ ಆಸ್ತಿಯನ್ನು ಕದಿಯಲಿಕ್ಕೆ, ದುಶ್ಚಟದ ಮೂಲಕವಾಗಿ, ಕೆಟ್ಟ ನಡತೆಯ ಮೂಲಕವಾಗಿ ಗೋಡೆ ಎತ್ತಿ ಬರ್ತಾ ಇದ್ದಾನೆ ಕಳ್ಳ, ಕೊಳ್ಳೆಗಾರ, ಸೈತಾನ. ಇಂಥವನಿಗೆ ನಾವು ಮರಳು ಹೋಗ್ತಾ ಇದ್ದೇವೆ. ಯೇಸುಸ್ವಾಮಿ ಹೇಳ್ತಾರೆ, ಬಾಗಿಲ ಮೂಲಕ ಬರುವವನು ಕುರಿಗಾಯಿ, ಕಾವಲುಗಾರನು ಅವನಿಗೆ ಬಾಗಿಲು ತೆರೆಯುತ್ತಾನೆ. ಯಾವಾಗ ನಾವು ಪ್ರವೇಶದಲ್ಲಿ ಬಾಗಿಲ ಮೂಲಕವಾಗಿ ನಾವು ಹೋಗ್ತೇವೋ ಆಗ ನಾವು ಒಳ್ಳೆಯವರು, ಸ್ವತಂತ್ರರು, ಭಯವಿಲ್ಲದವರು, ದೇವರಲ್ಲಿ ವಿಶ್ವಾಸವುಳ್ಳವರು. ನೇರವಾದ ಮಾರ್ಗ, ಸತ್ಯವಾದ ಮಾರ್ಗ, ವಿಶ್ವಾಸದ ಮಾರ್ಗ, ಆಧ್ಯಾತ್ಮಿಕತೆಯ ಮಾರ್ಗ, ಪರಿಶುದ್ಧತೆಯ ಮಾರ್ಗ, ನೇರ ಮಾರ್ಗ. ನೇರ ಮಾರ್ಗವಾಗಿ ಹೋಗುವಾಗ, ಬಾಗಿಲ ಮೂಲಕವಾಗಿ ಹೋಗುವಾಗ ಕಾವಲುಗಾರನು ಬಾಗಿಲನ್ನು ತೆರೆದು ಕೊಡುತ್ತಾನೆ. ಹೌದು ಪ್ರಿಯರೇ, ಈಗ ಕುರಿಗಾಯಿಯ ಕೊರಕೆ ಏನಾಗುತ್ತದೆ? ಕುರಿಗಳು ಅವನ ಸ್ವರವನ್ನು ಕೇಳುತ್ತವೆ. ಅವನು ತನ್ನ ಕುರಿಗಳನ್ನು ಹೆಸರಿಟ್ಟು ಕರೆದು ಹೊರಗೆ ಬಿಡುತ್ತಾನೆ. ಕುರಿಗಾಯಿ ಏನನ್ನು ಮಾಡ್ತಾನೆ ಎಂಬುದಾಗಿ ಶುಭ ಸಂದೇಶ ಹೇಳುತ್ತೆ. ಕುರಿಗಳು ತನ್ನ ಸ್ವರವನ್ನು ಕೇಳುತ್ತವೆ. ಅವನು ತನ್ನ ಕುರಿಗಳನ್ನು ಹೆಸರಿಟ್ಟು ಕರೆದು ಹೊರಗೆ ಬಿಡುತ್ತಾನೆ. ತನ್ನ ಕುರಿಗಳನ್ನೆಲ್ಲ ಹೊರಗೆ ಬಿಟ್ಟ ನಂತರ ಅವನು ಅವುಗಳ ಮುಂದೆ ಹೋಗುತ್ತಾನೆ. ಕುರಿಗಳು ಅವನ ಹಿಂದೆ ಹೋಗುತ್ತವೆ, ಏಕೆಂದರೆ ಅವುಗಳಿಗೆ ಅವನ ಸ್ವರ ಗೊತ್ತು. ಅಪರಿಚಿತನನ್ನು ನಾವು ಹಿಂಬಾಲಿಸುವುದಿಲ್ಲ, ಅವನಿಂದ ದೂರ ಓಡಿ ಹೋಗುತ್ತದೆ. ಅಪರಿಚಿತರ ಸ್ವರವನ್ನು ನಾವು ಗುರುತಿಸುವುದಿಲ್ಲ. ಹೌದು ಪ್ರಿಯರೇ, ಯೇಸು ಸ್ವಾಮಿ ಸಾಮತಿಯನ್ನ ಹೇಳಿ ಕೇಳ್ತಾರೆ. ಕೇಳಿದವರು ಅರ್ಥ ಮಾಡಿಕೊಳ್ಳಿಲ್ಲ ಈ ಸಾಮತಿನ ಹೇಳಬೇಕಾದ್ರೆ. ಆಗ ಯೇಸು ಸ್ವಾಮಿ ಹೇಳ್ತಾರೆ, ನಾನು ನಿಮಗೆ ಸತ್ಯವಾಗಿ ಹೇಳ್ತೇನೆ, ಕುರಿಗಳಿಗೆ ನಾನೇ ಬಾಗಿಲು. ನನಗಿಂತ ಮೊದಲು ಬಂದವರೆಲ್ಲರೂ ಕಳ್ಳರು ಹಾಗೂ ಕೊಳ್ಳೆಗಾರರು. ಕುರಿಗಳು ಅವರಿಗೆ ಕಿವಿಗೊಡಲಿಲ್ಲ. ಹೌದು, ನಾನೇ ಬಾಗಿಲು. ನನ್ನ ಮೂಲಕ ಒಳ ಹೋಗುವವನು ಸುರಕ್ಷಿತನಾಗಿರುತ್ತಾನೆ. ಅವನು ಒಳಗೆ ಹೋಗುತ್ತಾನೆ, ಹೊರಗೆ ಬರುತ್ತಾನೆ,
ಮೇವನ್ನ ಕಂಡುಕೊಳ್ಳುತ್ತಾನೆ. ಕಳ್ಳನು ಬರುವುದು ಕಳ್ಳತನಕ್ಕಾಗಿ, ಕೊಲ್ಲುವುದಕ್ಕಾಗಿ ಮತ್ತು ನಾಶ ಮಾಡುವುದಕ್ಕಾಗಿ ಮಾತ್ರ. ನಾನು ಬಂದಿದ್ದಾದರೂ ಜೀವ ಕೊಡಲು ಯಥೇಚ್ಛವಾಗಿ ನೀಡಲು ಎಂಬುದಾಗಿ ಯೇಸು ಸ್ವಾಮಿ ಯೋಹಾನ ಶುಭ ಸಂದೇಶ 10ನೇ ಅಧ್ಯಾಯ 1-10 ವಾಕ್ಯದಲ್ಲಿ ನಮ್ಮೊಡನೆ ಮಾತನಾಡುತ್ತಾರೆ. ಮೇವನ್ನ ಕಂಡುಕೊಳ್ಳಲು ಸಾಧ್ಯ. ಆಧ್ಯಾತ್ಮಿಕತೆಯ ಮೇವು. ಕಳ್ಳ ಬರುವುದು ಯಾವುದಕ್ಕೆ? ಕೊಳ್ಳೆ ಹೊಡಿಲಿಕ್ಕೆ. ಸೈತಾನ ಬರುವುದು ಯಾಕೆ? ಕೊಳ್ಳೆ ಹೊಡಿಲಿಕ್ಕೆ. ನಮ್ಮ ಆರೋಗ್ಯವನ್ನ, ನಮ್ಮ ಆಸ್ತಿಯನ್ನ, ನಮ್ಮ ಸೌಂದರ್ಯವನ್ನ. ಹೌದು, ರೋಗ ತರುವುದು ಯಾರು? ಅವನೇ. ಕೊಳ್ಳೆ ಹೊಡೆದ ಆಸ್ತಿನ ಯಾರು? ಅವನೇ. ದುಶ್ಚಟ, ಜೂಜು, ಕಳ್ಳತನ, ಕುಡುಕುತನ, ಅವನ ಅದಕ್ಕೆ ಬರೋದು. ಇನ್ನೇನು ಮತ್ತೆ? ನೀವು ಕುಡಿದು ಏನಾಗ್ತದೆ? ಕೊಳ್ಳೆ ಹೊಡಿತಾನೆ ನಿನ್ನ ಆರೋಗ್ಯ. ಲಿವರ್ ಕೊಳ್ಳೆ ಹೊಡಿತಾನೆ, ಕಿಡ್ನಿ ಕೊಳ್ಳೆ ಹೊಡಿತಾನೆ, ಲೆನ್ಸ್ ಕೊಳ್ಳೆ ಹೊಡಿತಾನೆ, ದೇಹದಲ್ಲಿರುವಂತಹ ಅವಯವಗಳನ್ನ ಕೊಳ್ಳೆ ಹೊಡಿತಾನೆ, ನಿನ್ನ ಆರೋಗ್ಯನ ಕೊಳ್ಳೆ ಹೊಡಿತಾನೆ, ನಿನ್ನ ಗೌರವನ ಕೊಳ್ಳೆ ಹೊಡಿತಾನೆ, ನಿನ್ನ ಸಂತೋಷನ ಕೊಳ್ಳೆ ಹೊಡಿತಾನೆ, ನಿನ್ನ ಕುಟುಂಬನ ಕೊಳ್ಳೆ ಹೊಡಿತಾನೆ, ನಿನ್ನಲ್ಲಿರುವಂತಹ ಸ್ಥಾನಮಾನನ ಕೊಳ್ಳೆ ಹೊಡಿತಾನೆ. ಕಳ್ಳ ಅವನು. ನಿನಗೆ ಕುಡಿಯದಿದ್ರೆ ಸಾಕು, ಆದ್ರೆ ನೀವು ಒಂದೇ ಒಂದು ಕುಡಿಯುವವನಾಗಿರುವಂತ ನಿನ್ನ ಒಂದು ಚಟದಲ್ಲಿ ಎಷ್ಟನ್ನ ನೀನು ಕೊಳ್ಳೆ ಹೊಡಿತಾ ಇದ್ದಾನೆ ಸೈತಾನ ನಿನ್ನ ಹತ್ರ. ಎಷ್ಟು ವಿಧದಲ್ಲಿ ಕೊಳ್ಳೆ ಹೊಡೆಯಲ್ಪಡ್ತಾ ಇದೀವಿ ಯೋಚನೆ ಮಾಡಿ. ಒಂದು ವ್ಯಭಿಚಾರಕ್ಕೆ ಬಿದ್ದೋದಾಗ, ಒಂದು ಹೆಣ್ಣಿನ ಮಾಯೆಯಲ್ಲಿ ಎಷ್ಟೆಲ್ಲ ಕಳ್ಕೊಳ್ತೇವೆ, ಎಷ್ಟು ದಾರಿದ್ರರಾಗಿ ಹೋಗ್ತೇವೆ, ಇರುವಂತಹ ಎಷ್ಟು ಸ್ಥಾನಮಾನಗಳನ್ನ ಕಳ್ಕೊಳ್ತೇವೆ. ಕೊಳ್ಳೆ ಹೊಡೆದು ಬಿಡ್ತಾನೆ ಅವನು. ಕಳ್ಳ 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 ಕಳ್ಳ. ಕೊಲ್ಲುವುದಕ್ಕಾಗಿ, ನಾಶ ಮಾಡಲಿಕ್ಕಾಗಿ ಮಾತ್ರ ಅವನು ಬರೋದು. ಇವತ್ತು ಕೊಲ್ತಾ ಇದ್ದಾನೆ, ನಾಶ ಮಾಡ್ತಾ ಇದ್ದಾನೆ ನಮ್ಮೆಲ್ಲರನ್ನ, ನಮ್ಮ ಕುಟುಂಬವನ್ನೆಲ್ಲ ನಾಶ ಮಾಡ್ತಾ ಇದ್ದಾನೆ. ಎಚ್ಚರವಾಗಿರಿ. ಕಳ್ಳ ಇದ್ದಾನೆ ನಿಮ್ಮ ಮುಂದೆ, ನಮ್ಮ ಮುಂದೆ ಇಂದು. ಆದ್ರೆ ಯೇಸು ಹೇಳ್ತಾರೆ, ನಾನು ಬಂದಿರೋದು ಜೀವ ನೀಡಲಿಕ್ಕೆ, ಯಥೇಚ್ಛವಾಗಿ ಫ್ರೀಯಾಗಿ ಕೊಡ್ಲಿಕ್ಕೆ. ಆದ್ರೆ ನೀವು ನನ್ನ ಹತ್ರ ಬನ್ನಿ ಎಂಬುದಾಗಿ ಯೇಸು ಕರೀತಾ ಇದ್ದಾರೆ. ಆದ್ರೆ ಇದು ನಮಗೆ ಬೇಡವೇ? ಕಳ್ಳನ ಮಾತ್ರ ಹಿಂಬಾಲಿಸ್ತಾ ಇದ್ದೇವೆ, ಕೊಳ್ಳೆ ಹೊಡೆಯನ್ನ ಮಾತ್ರ ಹಿಂಬಾಲಿಸ್ತಾ ಇದ್ದೇವೆ, ನಮ್ಮನ್ನ ಪಾಪರು ಮಾಡೋಣ ಹಿಂಬಾಲಿಸ್ತಾ ಇದ್ದೇವೆ. ವಂಚನೆಯ ಮಾತಿಗೆ ಸಿಲುಕಿಕೊಳ್ಳುವಂತೆ ನಮ್ಮನ್ನ ಮೋಸ ಮಾಡ್ತಾ ಇದ್ದಾನೆ. ಹೆಣ್ಣಿನ ಗಂಡಿನ ಕಾಮುಕತೆಗೆ ಸಿಕ್ಕಿಕೊಳ್ಳುವಂತೆ ನಮ್ಮನ್ನ ಮೋಸ ಮಾಡ್ತಾ ಇದ್ದಾನೆ. ಕೊಳ್ಳೆ ಹೊಡಿತಾ ಇದ್ದಾನೆ. ಇದನ್ನೆಲ್ಲ ತೋರಿಸಿ ಅಟ್ರಾಕ್ಷನ್, ಆಕರ್ಷಣೀಯವಾದುದೆಲ್ಲವನ್ನು ತೋರಿಸಿ ಕೊಳ್ಳೆ ಹೊಡಿತಾ ಇದ್ದಾನೆ. ಕೊಲ್ಲುತ್ತಾ ಇದ್ದಾನೆ, ನಾಶ ಮಾಡ್ತಾ ಇದ್ದಾನೆ. ಸಂತೋಷ, ಶಾಂತಿ, ಸಮಾಧಾನ, ಪ್ರೀತಿ, ವಿಶ್ವಾಸ, ಅನ್ಯೋನ್ಯತೆ, ಐಕ್ಯತೆ, ದೀನತೆ, ಎಲ್ಲ ಸರಳತೆ ಎಲ್ಲವನ್ನ ಅವನು ನಾಶ ಮಾಡ್ತಾ ಇದ್ದಾನೆ. ಈ ಲೋಕದ ಸುಖ, ಭೋಗ, ದುಶ್ಚಟ, ದುರ್ಮಾರ್ಗಗಳನ್ನು ನಮ್ಮ ಮುಂದೆ ಇಟ್ಟು ಕಳ್ಳನಾಗಿ ಗೋಡೆ ಜಿಗಿದು ಬಂದು, ನಿನಗೆ ಯಾಕೆ, ನಾನಿದ್ದೀನಿ, ಬಾ, ಯಾರು ನೋಡೋದಿಲ್ಲ, ಅಲ್ಲಿ ಗಂಡ ಹೋದ್ಮೇಲೆ ಆದ್ರಾಯ್ತು, ಮಕ್ಕಳು ಹೋದ್ಮೇಲೆ ಆದ್ರಾಯ್ತು, ತಂದೆ ತಾಯಿ ಹೋದ್ಮೇಲೆ ಆದ್ರಾಯ್ತು, ಅಣ್ಣ ಹೋದ್ಮೇಲೆ ಆಯ್ತು, ಹೆಂಡತಿ ಹೋದ್ಮೇಲೆ ಆದ್ರಾಯ್ತು, ತೊಂದರೆ ಇಲ್ಲ, ಬಾ, ಆಮೇಲೆ ಸಿಕ್ಕೋಣ, ಆಮೇಲೆ ಬರ್ತೀನಿ, ಆಮೇಲೆ ಬಾ, ಅಲ್ಲಿ ಹೋಗೋಣ, ಬಾರ್ಗ್ ಹೋಗೋಣ, ಬಾ, ಇಲ್ಲಿ ಹೋಗೋಣ, ಜೂಜಾಡ್ಲಿಕ್ಕೆ ಹೋಗೋಣ, ಬಾ, ಅಲ್ಲಿಗೆ ಗಮ್ಮತ್ತಾಗಿ ಹೋಗೋಣ. ಎಲ್ಲ 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 ನಾಶ ಮಾಡ್ಲಿಕ್ಕೆ ಕೊಲ್ಲುವುದಕ್ಕಾಗಿ. ಯೋಚಿಸಬೇಕು. ನಮ್ಮನ್ನು ನಾವು ಯೋಚಿಸಬೇಕು. ಆಳವಾದಂತಹ ವಾಕ್ಯವನ್ನು ನಾವು ಧ್ಯಾನಿಸ್ತಾ ಇದ್ದೇವೆ. ಪ್ರಿಯ ವಾಕ್ಯದ ಸಾರಾಂಶನ ನೀವು ಕುಳಿತು ಆಲೋಚಿಸಿ. ಹೀಗೆ ನಾನೇ ಬಾಗಿಲು ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ನಾನು ಬಂದಿರೋದು ಜೀವ ಕೊಡ್ಲಿಕ್ಕೆ, ಜೀವ ತೆಗಿಲಿಕ್ಕಾಗಿ ಅಲ್ಲ, ಕಳ್ಳತನ ಮಾಡ್ಲಿಕ್ಕಾಗಿ ಅಲ್ಲ, ಕಳ್ಳನಾಗಿ ಅಲ್ಲ, ಕೊಲ್ಲಿಕ್ಕಾಗಿ ಅಲ್ಲ, ನಾಶ ಮಾಡ್ಲಿಕ್ಕಾಗಿ ಅಲ್ಲ. ನಾನು ನನ್ನ ಜೀವನ ನಿಮಗೆ ಕೊಡ್ಲಿಕ್ಕೆ ಬರ್ತಾ ಇದ್ದೇನೆ. ನಿಮ್ಮನ್ನ ಕೊಲ್ಲುವನ್ನು ನಾಶ ಮಾಡಲಿಕ್ಕೆ ನಾನು ಬಂದಿದ್ದೇನೆ, ದೇವರಾಗಿ ಬಂದಿದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಪ್ರಿಯರೇ, ಆಲಿಸಿ, ಧ್ಯಾನಿಸಿ, ಪಾಲಿಸಿ. ಒಳ್ಳೆ ಕುರಿಗಾಯಾಗಿರೋ ಪ್ರಭು ಯೇಸುವಿನ ಮುಂದೆ ನಮ್ಮನ್ನು ನಾವು ತಗ್ಗಿಸಿಕೊಳ್ಳೋಣ. ಈ ದಿನದಲ್ಲಿ ದೇವರು ಈ ಸಾಂದೇಶವನ್ನು ಆಲಿಸಲು ನಮಗೆ ಸಮಯವನ್ನು ಕೊಟ್ಟಿದ್ದಾರೆ. ನಮ್ಮ ಕುಟುಂಬವನ್ನು ಪರಿಶೀಲಿಸಿಕೊಳ್ಳೋಣ, ವಾಕ್ಯಕ್ಕೆ ಕಿವಿಗೊಡೋಣ, 1, 2, 3 ಸಾರಿ ನಾವು ಕೇಳೋಣ. ದೇವರು ನನ್ನೊಡನೆ ಮಾತನಾಡುವಂಥ ದನಿಗೆ ನಾವು ಪ್ರತಿಧ್ವನಿಯಾಗೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮ್ಮ ಪ್ರೀತಿಯ ನಲ್ಮೆಯ ಸಹೋದರ ಬ್ರದರ್ ರೊಜಾರಿಯೋ ಪಾಂಡವಪುರ. ಪ್ರಾರ್ಥನಾ ಸಹಾಯಕ್ಕಾಗಿ ದೂರವಾಣಿ ಸಂಖ್ಯೆ 09902423181. God bless you.